ಈಗ ಆರಂಭವಾಗ್ತಾ ಇದೆ ದೇಶದ ಅತಿ ದೊಡ್ಡ ಮುಕದ್ದಮೆ ಆಪ್ಕಿ ಅದಾಲತ್ ರಜತ್ ಶರ್ಮಾ ಅವರೊಂದಿಗೆ. ನಮಸ್ಕಾರ. ಥ್ಯಾಂಕ್ ಯು. ಆಪ್ಕಿ ಅದಾಲತ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ಒಬ್ಬ ಎಂಥ ಸೂಪರ್ ಸ್ಟಾರ್ ಅಂತಂದ್ರೆ ಅವರ ಸಿನಿಮಾಗಳು ಪ್ರಪಂಚದಾದ್ಯಂತ ಸಂಚಲನವನ್ನ ಉಂಟು ಮಾಡಿದೆ. ಇವರು ಎಂಥ ಸೂಪರ್ ಸ್ಟಾರ್ ಅಂದ್ರೆ ಇವರು ಮುಂಬೈನ ಸಿನಿಮಾ ಇಂಡಸ್ಟ್ರಿನಲ್ಲಿ ಹೊಸ ಜಗತ್ತನ್ನೇ ಸೃಷ್ಟಿ ಮಾಡಿದ್ದಾರೆ. ಪ್ಲೀಸ್ ವೆಲ್ಕಮ್ ಗದರ್ನ ತಾರಾ ಸಿಂಗ್, ಸನಿ ಡಿಯೋಲ್. ಸನಿ, ನಿಮ್ಮ ಕಣ್ಣುಗಳಲ್ಲಿ ನೀರು ಬರ್ತಾ ಇದೆ. ಇದು ಲಕ್ಷಾಂತರ ಜನರ ಪ್ರೀತಿ ಸಿಕ್ಕಿದೆ. ಈ ಜನರ ಪ್ರೀತಿ ಇದೆಯಲ್ಲ, ಯಾವ ರೀತಿ ಇವರೆಲ್ಲ ಖುಷಿ ಪಡ್ತಾ ಇದ್ದಾರೋ ನಾನೇನೋ ಮಾಡಿದೀನಿ ಅಂತ ನನಗೆ ನಂಬಕ್ಕೆ ಆಗೋದಿಲ್ಲ. ನಾನಿದಕ್ಕೆ ಲಾಯಕ್ಕ ಇಲ್ವಾ ಅಂತ. ಅದಕ್ಕೆ ಸ್ವಲ್ಪ ಮತ್ತು ಸುಮಾರು ಎಷ್ಟೋ ವರ್ಷಗಳಿಂದ ನಾನು ಪ್ರಯತ್ನ ಪಡ್ತಾ ಇದ್ದೆ. ತುಂಬಾ ಕೆಲಸಗಳ ಹಿಂದೆ ಬಿದ್ದಿದ್ದೆ. ಮತ್ತೆ ಯಾವ ರೀತಿ ಜನ ನನ್ನ ಗದರ್ ಸಿನಿಮಾಗೆ ಪ್ರೀತಿ ತೋರಿಸಿದ್ದಾರೆ, ಹೊರಗಡೆ ಬಂದು ನೋಡಿದಾರೋ, ಯಾವ ರೀತಿ ಸೆಲೆಬ್ರೇಟ್ ಮಾಡಿದಾರೋ. ನಾನು ಮೊದಲು ನನಗೆ ಗೊತ್ತಾದಾಗ ನಾನು ನನ್ನ ಸಿನಿಮಾದ ಪ್ರಮೋಷನ್ ಮಾಡ್ತಿದ್ದೆ. ಆವಾಗ ನಾನು ಬೇರೆ ಬೇರೆ ಫೋರ್ಸಸ್ ಕಡೆ ಹೋಗಿದ್ದೆ. ಯಾವ ರೀತಿ ಜನ ನನಗೆ ಪ್ರೀತಿ ತೋರ್ಸೋಕೆ ಶುರು ಮಾಡಿದ್ರು ನಾನಂತೂ ಕರ್ಗೋಗಕ್ಕೆ ಶುರು ಆಗ್ಬಿಟ್ಟೆ. ಮತ್ತು ನನಗೆ ನಂಬಿಕೆನೇ ಇರಲಿಲ್ಲ ಅಂದರೆ ಇಷ್ಟೊಂದು ಪ್ರೀತಿ ಇದೆ ಅಂತ. ಮತ್ತು ಸಿನಿಮಾ ರಿಲೀಸ್ ಆಗೋ ಟೈಮ್ನಲ್ಲಿ ನನಗೆ ಗೊತ್ತಾಯ್ತು ಟಿಕೆಟ್ಸ್ ಎಲ್ಲ ತುಂಬ ಸೇಲ್ ಆಗಿಬಿಟ್ಟಿದೆ ಅಂತ. ಮತ್ತು ಎಲ್ಲ ಕಡೆ ಹೇಗೆ ನಡೀತಾ ಇತ್ತು ಅಂದರೆ ಒಂದು ಫೆಸ್ಟಿವಲ್ ಥರ ನಡೀತಾ ಇತ್ತು. ಮತ್ತು ಆವಾಗಿಂದನೇ ನಾನು ನನ್ನೊಳಗೆ ಏನೋ ನನಗೇನು ಅನಿಸ್ತಾ ಇದೆ ಅಂದರೆ ದೇವ್ರು ನನ್ನೊಳಗಿದ್ದಾನೆ ಮತ್ತು ನಾನು ಜನಗಳ ಜೊತೆ ಹಾಗೆ ತೇಲಾಡ್ತಿದ್ದೀನಿ ಅಂತ. ತುಂಬ ಜನ ತುಂಬ ಸಿನಿಮಾಗಳು ರಿಲೀಸ್ ಆಗುತ್ತೆ, ಆದರೆ ನನಗೆ ಕಾಣಿಸ್ತಾ ಇದೆ ಜನ ನನ್ನ ಸಿನಿಮಾನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಜನ. ಸೊ ನನಗೆ ಗೊತ್ತಿಲ್ಲ ಮತ್ತೆ ಈ ಥರ ಫೀಲಿಂಗ್ ಸಿಗುತ್ತೋ ಇಲ್ವೋ, ಅಥವಾ ಯಾರಿಗಾದ್ರೂ ಅರ್ಥ ಆಗುತ್ತೋ ಇಲ್ವೋ ಈ ಫೀಲ್ ಅಂದ್ರೆ ಏನು ಅಂತ. ಸಿನಿಮಾ ಇಷ್ಟು ದೊಡ್ಡ ಹಿಟ್ ಆಗುತ್ತೆ ಅಂತ ನಿಮಗೆ ನಂಬಿಕೆ ಇತ್ತಾ? ನೋಡಿ, ನನಗೆ ಇಷ್ಟೊಂದು ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಅಂದ್ರೆ ಗದರ್ ರಿಲೀಸ್ ಆಗಿತ್ತಲ್ಲ, ಅವಾಗ ಸಿನಿಮಾ ರಿಲೀಸ್ ಆದಾಗ ತುಂಬಾ, ಅಂದ್ರೆ ನಾನು ಇಂಡಸ್ಟ್ರಿ ವಿರುದ್ಧ ಇಲ್ಲ ಯಾವಾಗ್ಲೂ, ಆದ್ರೆ ಇಂಡಸ್ಟ್ರಿಯಲ್ಲಿ ಪ್ರೀತಿ ಇದೆ ಇಲ್ಲ ಅಂತಿಲ್ಲ, ಆದ್ರೆ ಜನ ಸಿನಿಮಾನ ಎತ್ಕೋತಾ ಇರ್ಲಿಲ್ಲ, ತುಳಿತಾ ಇದ್ರು. ಇದೆಲ್ಲ ನಡೀತಾ ಇತ್ತು ಆವಾಗ. ಆದ್ರೆ ಜನ ಎತ್ಕೊಂಡ್ರು ಅದನ್ನ, ಜನತೆ ಅದನ್ನ ಎತ್ಕೋತು, ಗದರ್ ಮಾಡ್ತು ಅದನ್ನ. ಆ ಸಿನಿಮಾ ಶಾಶ್ವತವಾಗಿ ಮನ್ಸಲ್ಲಿ ಕೂತ್ಕೋತು ಎಲ್ಲರಿಗೂ. ಮತ್ತೆ ಯಾವ ತರ ಕೂತ್ಕೋತು ಅಂದ್ರೆ ಸುಮ್ನೆ ನಡೀತಾ ಹೋಯ್ತು ಆ ಸಿನಿಮಾ. ಮತ್ ಅವಾಗ ನನಗೆ ಇಷ್ಟೊಂದು, ಅಂದ್ರೆ ಅವಾಗ ಇಷ್ಟೊಂದು ಡಿಜಿಟಲ್ ದುನಿಯಾ ಎಲ್ಲ ಅಲ್ವಲ್ಲ, ಏನ್ ನಡೀತಾ ಇದೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಮತ್ ಅವಾಗ ನಾವು ಸಿನಿಮಾದ ಪ್ರಮೋಷನ್ ಏನು ಮಾಡ್ತಿರ್ಲಿಲ್ಲ, ಬರ್ತಾ ಇದ್ವಿ, ಶೂಟಿಂಗ್ ಮುಗಿಸ್ತಾ ಇದ್ವಿ, ಮತ್ ನೆಕ್ಸ್ಟ್ ಸಿನಿಮಾಗೆ ಹೋಗ್ತಾ ಇದ್ವಿ. ಆದ್ರೆ ಈ ಸಲ ಈ ಸಿನಿಮಾ ಅಂದ್ರೆ ತುಂಬಾ ಸಲ ಯೋಚನೆ ಮಾಡಿದ್ವಿ ನಾವು, ಎಸ್ಪೆಷಲಿ ಡೈರೆಕ್ಟರ್ ಸಾಹೇಬ್ರು ಹೇಗ್ ಮಾಡೋದು ಪಾರ್ಟ್ 2ನ ಅಂತ. ನಾನು ಹೇಳಿದೆ, ಇಲ್ಲ ಗದರ್ ತುಂಬಾ ಇಷ್ಟ ಆಗಿದೆ ಜನರಿಗೆ, ನಾವೇನಾದ್ರೂ ಪಾರ್ಟ್ 2 ಮಾಡೋಕ್ ಹೋದ್ರೆ ಜನರಿಗೆ ಇಷ್ಟ ಆಗದೆ ಇದೇನ್ ಮಾಡ್ಬಿಟ್ರಿ ನೀವು ಅಂತ ಕೇಳೋ ತರ ಆಗ್ಬಾರ್ದು ಅಂತ. ಆಮೇಲೆ ಮಾಡ್ಬಾರ್ದಾಗಿತ್ತು ಅನ್ಸ್ಬಾರ್ದಲ್ವಾ, ಅದಕ್ಕೆ ನಾನು ಡಿಲೇ ಮಾಡ್ತಾನೆ ಹೋದೆ. ಅದು ಕೋವಿಡ್ ಸಮಯ ಆಗಿತ್ತು, ಅವ್ರು ನನಗೊಂದು ಐಡಿಯಾ ಕೇಳಿಸಿದ್ರು, ನನಗದು ತುಂಬಾ ಇಷ್ಟ ಆಯ್ತು. ಮತ್ತೆ ಅವಾಗಿದು ತಯಾರಾಯ್ತು. ಮತ್ತೆ ನನಗೆ ತುಂಬಾ ವಿಶ್ವಾಸ ಇತ್ತು, ಅಂದ್ರೆ ಯಾವ ಜನತೆ ಆ ಗದರ್ನ ಅಷ್ಟು ಇಷ್ಟಪಟ್ಟಿದಾರೋ ಇದನ್ನ ಕೂಡ ಅವ್ರು ಇಷ್ಟಪಡ್ತಾರೆ ಅನ್ಸಿತ್ತು. ನನಗೇನ್ ಅನಿಸ್ತಾ ಇತ್ತು ಅಂದ್ರೆ, ಒಂದು ಸಿನಿಮಾ ಓಡೋದಿಲ್ಲ, ಒಂದ್ ವೇಳೆ ಓಡಿದ್ರೆ ಹಳೆ ಗದರ್ನ ಗೌರವ ಕಾಪಾಡುತ್ತೆ ಅಂತ. ಈ ಸಿನಿಮಾ ಆ ಹಳೆ ಗದರ್ನ ಗೌರವ ಕಾಪಾಡ್ತು.
ಬನ್ನಿ ಹಾಗಿದ್ರೆ ಶುರು ಮಾಡೋಣ ಇವತ್ತಿನ ಮೊಕದ್ದಮೆಯನ್ನ. ಆಪ್ಕಿ ಅದಾಲತ್ನಲ್ಲಿ ಮೊದಲ ಆರೋಪ ಸೂಪರ್ ಸ್ಟಾರ್ ಸನಿ ಡಿಯೋಲ್ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಸೂಪರ್ ಸ್ಟಾರ್ ಸನ್ನಿ ಡಿಯೋಲ್ ಅವರ ಮೇಲಿರುವ ಆರೋಪವೆಂದರೆ ಇವರಿಗೆ ತುಂಬಾನೇ ಅಹಂಕಾರ ಎಂಬುದು. ಸನಿ, ಈ ಮಾತು ನಿಜ ಅಲ್ವಾ? ಫಿಲ್ಮ್ ಥಿಯೇಟರ್ಗಳಲ್ಲಿ ಸಖತ್ತು ಹಿಟ್ ಆಯ್ತು, ಗದರ್ ದಂಗೆ ಎಬ್ಬಿಸ್ತು. ಮತ್ತೆ ಜನ ಹೇಳ್ತಾರೆ ಈ ಸಿನಿಮಾ ಹಿಟ್ ಆದಾಗಿಂದ ನಿಮ್ ಕಣ್ಣಿಗೆ ಯಾರು ಕಾಣಿಸೋದೇ ಇಲ್ಲ. ಯುವಕರಾಗಿರ್ಲಿ, ಸುಲ್ತಾನರಾಗಿರ್ಲಿ, ಪಠಾಣ್ರಾಗಿರ್ಲಿ, ಸಹೋದರರಾಗಿರ್ಲಿ, ಬರೀ ತಾರಾ ಸಿಂಗ್ ಮಹಾನ್ ಕಾಣ್ತಾರೆ. ತಾರಾ ಸಿಂಗ್, ಈ ಜನ ತಾರಾ ಸಿಂಗ್ ನ ಹೇಗೆ ಎತ್ಕೊಂಡಿದಾರೋ ಇದೆಲ್ಲ ಜನರ ಪ್ರೀತಿನೇ. ಆ ಕ್ಯಾರೆಕ್ಟರ್ ಹೇಗ್ ಆಗೋಯ್ತು ಅಂದ್ರೆ ಜನರ ಮನ್ಸಲ್ಲಿ ಕೂತ್ಬಿಟ್ಟಿದೆ. ಎಲ್ಲೇ ಹೋದ್ರು ತಾರಾ ಸಿಂಗ್ ಅಂತಾರೆ. ತುಂಬಾ ಚೆನ್ನಾಗನ್ಸುತ್ತೆ. ಪಾಕಿಸ್ತಾನದ ಜನ ಕೇಳ್ತಾ ಇದ್ದಾರೆ, ಇವನ್ ಯಾವ ತಾರಾ ಸಿಂಗ್ ಪಾಸ್ಪೋರ್ಟೇ ಇಲ್ಲದೆ ಬಂದಿದ್ದಾನಲ್ಲ ಅಂತ. ಕಳೆದ ಸಲ ಬಂದಾಗ ಇವನು ಬಂಬೂ ನೆಟ್ಟಿದ್ದ, ಆದ್ರೆ ಈ ಸಲ ಕಂಬನೇ ಕಿತ್ತಾಕ್ಬಿಟ್ಟ. ನೋಡಿ, ಈ ವಿಷಯಗಳಂತೂ ನಡೀತಾನೆ ಇರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ. ಆದ್ರೆ ನಾನು ಯಾವಾಗ ಇಂಗ್ಲೆಂಡ್ಗೆ ಹೋಗ್ತೀನೋ, ಮೊನ್ನೆ ವಾಘಾ ಬಾರ್ಡರ್ ಅಲ್ಲೂ ಇದ್ದೆ. ಅಲ್ಲಿ ಅವಾಗ ಆ ಕಡೆ ಪಾಕಿಸ್ತಾನವ್ರು ಇದ್ರಲ್ವಾ, ನಾವ್ ಈ ಕಡೆ ನಿಂತಿದ್ವಿ. ನಾನ್ ನೋಡ್ತಾ ಇದ್ದೆ, ಅವರೆಲ್ಲ ಆ ಕಡೆಯಿಂದ ಹಾಯ್ ಅಂತ ಇದ್ರು, ಪ್ರೀತಿ ತೋರಿಸ್ತಾ ಇದ್ರು, ಫೋಟೋಸ್ ತಗೋತಾ ಇದ್ರು. ನಾನು ಕೆಲವು ದಿನ ಮುಂಚೆ ದುಬೈಯಲ್ಲಿ ಇದ್ದಾಗ ಎಷ್ಟು ಜನ ಬಂದು ಪ್ರೀತಿ ವ್ಯಕ್ತಪಡಿಸಿದ್ರು, ನನ್ನ ಅಪ್ಕೊಂಡ್ರು, ತುಂಬಾ ಪ್ರೀತಿಯಿಂದ ಮಾತಾಡ್ಸಿದ್ರು. ಅಂದ್ರೆ ಅಲ್ಲಿ ನಮ್ನ ಪ್ರೀತಿ ಮಾಡಲ್ಲ ಅವರು ಅಂತ ಅರ್ಥ ಅಲ್ಲ. ನೋಡಿ, ನಾವು ಕಲಾವಿದ್ರು ಎಲ್ಲರಿಗೋಸ್ಕರ ಇರ್ತಾರೆ. ಕೆಲವು ಸಿನಿಮಾಗಳು ಆಗ್ತವೆ, ನಾವು ಕ್ಯಾರೆಕ್ಟರ್ಗಳನ್ನ ನಿಭಾಯಿಸ್ಬೇಕಾಗತ್ತೆ. ಅಂಡ್ ಯಾವಾಗ್ಲೂ ಒಬ್ಬ ಹೀರೋ ಇರ್ತಾನೆ, ಒಬ್ಬ ವಿಲನ್ ಇರ್ತಾನೆ. ಆದ್ರೆ ನಾವ್ ಯಾರ ವಿರುದ್ಧವಾಗೂ ಹೋಗಲ್ಲ ಅಲ್ವಾ. ಮತ್ತೆ ತಾರಾ ಸಿಂಗ್ ಎಂತ ಕ್ಯಾರೆಕ್ಟರ್ ಅಂದ್ರೆ, ಅವನು ಪಾಕಿಸ್ತಾನಲ್ಲೂ ಇರೋಕ್ ತಯಾರಾಗಿದ್ದಾನೆ, ಭಾರತದಲ್ಲೂ ಇರೋಕ್ ತಯಾರಾಗಿದ್ದಾನೆ, ತನ್ನ ಫ್ಯಾಮಿಲಿನ ಎಲ್ಲಿ ಇರೋಕ್ ಬಿಡ್ತಾರೋ ಅಲ್ಲಿ ಇರೋಕ್ ತಯಾರಾಗಿದ್ದಾನೆ. ಅವನಿಗೆ ಬರೀ ತನ್ನ ಪರಿವಾರ ಬೇಕು ಅಷ್ಟೇ. ಸಾಕಷ್ಟು ಇಂಟ್ರೆಸ್ಟಿಂಗ್ ಕಮೆಂಟ್ಗಳು ಓದೋದಿಕ್ಕೆ ಸಿಕ್ಕಿದೆ. ಪಾಕಿಸ್ತಾನದಿಂದ ಯಾರೋ ಒಬ್ರು ಬರ್ದಿದ್ದಾರೆ, 22 ವರ್ಷಗಳ ಹಿಂದೆ ಪಂಪನ್ನ ಕಿತ್ತಾಕಿದ್ರು, ನಮಗೆ ನೀರು ಬರೋದು ನಿಂತೋಗಿತ್ತು. ಈಗ ಕಂಬ ಕಿತ್ತಾಕಿರೋದ್ರಿಂದ ಕರೆಂಟು ಕೂಡ ಹೊರಟೋಗಿದೆ. ನೋಡಿ, ಇವೆಲ್ಲ ಜನರ ಕಮೆಂಟ್ಸ್, ನಾನು ಏನು ಮಾಡಕ್ಕಾಗಲ್ಲ. ನಾನಂತೂ ಹಾಗೆಲ್ಲ ಏನು ಮಾಡಿಲ್ವಲ್ಲ. ಮತ್ತೆ ಇನ್ನೊಬ್ರು ಯಾರೋ ಬರ್ದಿದ್ದಾರೆ, ಪಾಕಿಸ್ತಾನದ ಸುತ್ತಿಗೆ ತಗೊಂಡು ಪಾಕಿಸ್ತಾನದ ಸೈನ್ಯದವ್ರನ್ನೇ ಹೆದರಿಸ್ಬಿಟ್ರಿ ಅಂತ. ನೋಡಿ, ವಿಷಯ ಹಾಗಲ್ಲ. ಅದೊಂದ್ ಕ್ಯಾರೆಕ್ಟರ್ ಆಗಿತ್ತು. ಮಗನ ಕರ್ಕೊಂಡು ಹೋಗಕ್ ಬಂದಿದ್ದ ಒಬ್ಬ ತಂದೆ. ತಾರಾ ಸಿಂಗ್ ತನ್ನ ಪರಿವಾರಕ್ಕೋಸ್ಕರ ಬಂದಾಗ ಅವನ್ನ ಯಾರು ತಡಿಯಕ್ ಆಗೋದಿಲ್ವಲ್ಲ. ತಾರಾ ಸಿಂಗ್ ನ ಯಾರು ತಡಿಯಕ್ಕಾಗಲ್ಲ. ಒಂದು ಸೀನನ್ನ ಎಲ್ರು ನೋಡಿದ್ದಾರೆ. ಟ್ಯಾಂಕ್ ಮೇಲೆ ಹತ್ತಿರ್ತೀರಾ, ಮತ್ತೆ ಪಾಕಿಸ್ತಾನ ಟ್ಯಾಂಕ್ ಅಲ್ಲಿ ಆ ಟ್ಯಾಂಕ್ ಒಳಗಡೆ ಹಾರಿ ನೀವು ಗ್ರೆನೇಡ್ ಗಳನ್ನ ಹಾಕಿ ಮತ್ತೆ ನೀವು ನಿಮ್ಮ ಟ್ಯಾಂಕ್ಗೆ ವಾಪಸ್ ಬರ್ತೀರಾ. ನೋಡಿ, ನಮ್ ತಾರಾ ಸಿಂಗ್ ಏನಿದಾನಲ್ಲ, ಕಾಮಿಕ್ ಬುಕ್ಸ್ ಅಲ್ಲಿ, ಮಕ್ಕಳ ಬುಕ್ಸ್ ಅಲ್ಲಿ ಏನ್ ಹೀರೋಗಳು ಇರ್ತಾರಲ್ಲ, ಆ ತರ ಒಬ್ಬ ಹೀರೋ ನಮ್ಮ ತಾರಾ ಸಿಂಗ್. ಮತ್ತೆ ಇನ್ನು ಹೇಳ್ಬೇಕಂದ್ರೆ ಎಲ್ಲಾ ಸೂಪರ್ ಹೀರೋಸ್ಗಿಂತ ನಮ್ಮ ತಾರಾ ಸಿಂಗ್ ಸ್ಟ್ರಾಂಗ್. ಯಾಕಂದ್ರೆ ಅವನ್ ಪರಿವಾರದ ಜೊತೆ ಇದ್ದಾನೆ. ಅವನ್ ವೀಕ್ನೆಸ್ ಏನಿದೆ ಪರಿವಾರ, ಅದೇ ಅವನ ಸ್ಟ್ರೆಂತ್. ಅವನ್ ಸಿಕ್ಕಾಕೊಂಡಾಗ ಅವನ್ ಒಳಗಡೆ ದೇವ್ರು ಬಂದ್ಬಿಡ್ತಾನೆ. ಇನ್ನು ದೇವ್ರು ಬಂದಿದ ತಕ್ಷಣ ದೇವ್ರನ್ನ ಯಾರು ತಡಿಯಕ್ಕಾಗತ್ತೆ ಹೇಳಿ, ನೀವು ನೋಡೋಣ. ಸನಿ, ಈ ಮಾತು ನಿಜನಾ? ಈ ಸಿನಿಮಾ ಮಾಡೋದಕ್ಕೆ ಸಾಕಷ್ಟು ಶ್ರಮನ ಹಾಕಿದೀರಾ. ಯಾಕಂದ್ರೆ ಈ ಎಲ್ಲ ಸೀನ್ಸ್ ಗಳೆಲ್ಲ ಏನಿತ್ತಲ್ಲ, ಅದು ರಿಯಲ್ ಟೈಮ್ ಅಲ್ಲಿ ಇತ್ತು. ಮತ್ತೆ ಗ್ರಾಫಿಕ್ ಎಫೆಕ್ಟ್ಸ್ ನ ಇದರಲ್ಲಿ ಬಳಸ್ಕೊಂಡಿಲ್ಲ ನೀವು. ನಾನು ಎಷ್ಟು ಸಿನಿಮಾಗಳೆಲ್ಲ ಮಾಡಿದೀನೋ, ನಾವು ಸ್ಪೆಷಲ್ ಎಫೆಕ್ಟ್ ಜಾಸ್ತಿ ಯೂಸ್ ಮಾಡೋದಿಲ್ಲ. ಅಂದ್ರೆ ಎಲ್ಲೆಲ್ಲಿ ಅವುಗಳನ್ನ ಬಳಸಬೇಕಾಗುತ್ತೋ ನಾವು ಎಲ್ಲ ಆನ್ ಲೊಕೇಶನ್ ಅಲ್ಲೇ ಮಾಡ್ತೀವಿ. ಆದಷ್ಟು ತುಂಬಾ ಕೇರ್ಫುಲ್ ಆಗಿ ಮಾಡ್ತೀವಿ. ಆದಷ್ಟು ರಿಯಲ್ ಲೊಕೇಶನ್ಸ್ಗೆ ಹೋಗ್ತೀವಿ ನಾವು. ಆಬ್ವಿಯಸ್ಲಿ ಅಲ್ಲಿ ವಾತಾವರಣ ಮತ್ತೆ ಬೇರೆ ಬೇರೆ ತೊಂದರೆಗಳು ಏನಾಗುತ್ತಲ್ಲ. ಮತ್ತೆ ಈಗಿನ ದಿನಗಳಲ್ಲಿ ಎಲ್ಲರ ಹತ್ರ ಮೊಬೈಲ್ಗಳಿದೆ. ನಾವು ಅಲ್ಲಿ ಶೂಟಿಂಗ್ ಹೋದಾಗ ಕೆಲವರು ಫ್ಯಾನ್ ಸುಮ್ನೆ ಇರ್ತಿರ್ಲಿಲ್ಲ, ರೆಕಾರ್ಡ್ ಮಾಡ್ಬಿಡ್ತಾ ಇದ್ರು. ಸೊ ನಮ್ಗೆ ಒಂದು ಹೆದರಿಕೆ ಇರ್ತಾ ಇತ್ತು. ಯಾಕಂದ್ರೆ ನಾವು ಅವಾಗಿನ್ನೂ ಶೂಟ್ ಮಾಡ್ತಾ ಇದ್ವಿ. ಬಟ್ ಸಿನಿಮಾ ರಿಲೀಸ್ ಆಗೋಕ್ 1 ವರ್ಷ ಆಗುತ್ತೆ. ಆದ್ರೆ ಇದರ ವಿಷಯ ಎಲ್ಲಾ ಕಡೆ ಹರಡ್ತಾ ಇದೆಯಲ್ಲ ಅಂತ. ಮತ್ತೆ ಇಂಥ ವಿಷಯಗಳನ್ನ ನಾವು ತಡಿಯಕ್ ಆಗ್ತಾ ಇರ್ಲಿಲ್ಲ. ಅಂಡ್ ಡೆಫಿನೆಟ್ಲಿ ನಾವು ಪ್ಲಾನ್ ಮಾಡ್ಕೊಂಡಿದ್ ಸೀಕ್ವೆನ್ಸಸ್ ಏನಿತ್ತಲ್ಲ, ಅದರಿಂದ ಹೆಲ್ತ್ ಪ್ರಾಬ್ಲಮ್ ಆಗ್ತಿತ್ತು, ಬೇರೆ ರೀತಿ ತೊಂದರೆ ಆಗ್ತಾ ಇತ್ತು, ತುಂಬಾ ಪ್ರಾಬ್ಲಮ್ ಆಗ್ತಾ ಇತ್ತು. ಟ್ಯಾಂಕ್ ಅನ್ನ ಬ್ಲಾಸ್ಟ್ ಮಾಡಿದ್ದು, ಗಾಡಿಗಳನ್ನ ಬ್ಲಾಸ್ಟ್ ಮಾಡಿದ್ದು, ಈ ಬ್ಲಾಸ್ಟ್ ಮಾಡಿದ್ದೆಲ್ಲ ಏನಿತ್ತಲ್ಲ, ಇದೆಲ್ಲ ನಿಜನಾ? ಅವೆಲ್ಲ ರಿಯಲ್ ಆಗಿದ್ವು, ರಿಯಲ್ ಇದ್ವು ಅವೆಲ್ಲ. ಮತ್ತೆ ನಾನ್ ಕೇಳ್ಪಟ್ಟೆ, ನೀವು ನಿಮ್ಮ ಮಗನ್ನ ಕಾಪಾಡಕ್ ಹೋದಾಗ
ಆಗ ಸಾಕಷ್ಟು ಧೂಳು ಮತ್ತೆ ಮಣ್ಣು ಹಾರ್ತಾ ಇತ್ತು. ಆ ಟೈಮಲ್ಲಿ ನಿಮ್ ಕಣ್ಣಲ್ಲಿ ಸಮಸ್ಯೆ ಇತ್ತು, ನಿಮ್ ಕಣ್ಣಿಗೆ ಆಪರೇಷನ್ ಕೂಡ ಆಗಿತ್ತು. ಹೌದು ಸರ್, ಅವಾಗ ತೊಂದರೆ ಇತ್ತು ತುಂಬಾ ಕಣ್ಣಿಂದು. ಅಂದ್ರೆ ನಾನು ಅವಾಗಿನ್ನೂ ಆಪರೇಷನ್ ಮಾಡಿಸ್ಕೊಂಡು ಹೋಗಿದ್ದೆ. ಆದ್ರೆ ಅಲ್ಲಿ ತುಂಬಾ ಧೂಳಿತ್ತು. ಅಂದ್ರೆ ನಾನು ಮಾಡ್ಲೇಬೇಕಾಗಿತ್ತು. ನಂದೇನಂದ್ರೆ ನಂದು ಒಂದು ಹೊಲ್ಸ್ ಹ್ಯಾಬಿಟ್ ಇದೆ. ನಂದು ಮನೇಲಿ ತುಂಬಾ ಬೈತಾರೆ ಈ ವಿಷಯಕ್ಕೆ, ಹೇಳ್ತಾರೆ ಅವರು ಹುಷಾರಾಗಿರು ಅಂತ. ಮತ್ ನಾನು ತುಂಬಾ ಸಲ ಆಗಿದೆ ಈ ತರ. ನಾನು ನನ್ ಬಗ್ಗೆ ನಾನು ಕಾಳಜಿ ವಹಿಸೋದೇ ಇಲ್ಲ, ಕೆಲ್ಸದಲ್ಲಿ ಮುಳುಗೋಗ್ಬಿಡ್ತೀನಿ ನಾನು. ಯಾಕೆ ಮನುಷ್ಯ ಈ ತರ ಅಂತ ಗೊತ್ತಾಗಲ್ಲ. ಏನೇ ಧೂಳಿರ್ಲಿ ಏನೇ ಇರ್ಲಿ ಆ ಕೆಲ್ಸದಲ್ಲಿ ನುಗ್ಬಿಡ್ತೀನಿ ನಾನು. ನನ್ ಮಾತ್ಗೂ ಡ್ರಾಪ್ಸ್ ಹಾಕೋತಾ ಇದ್ದೆ, ಅಂದ್ರೆ ಎಲ್ಲಾದ್ರೂ ಗೊತ್ತಿಲ್ಲದೆ ಒಂದೋಗಿ ಇನ್ನೊಂದಾಗಬಾರ್ದು ಅಂತ. ಬಟ್ ಎಲ್ಲ ಸರಿಯಾಗಿ ಆಯ್ತು, ಎಲ್ಲ ಚೆನ್ನಾಗಿ ನಡೀತು. ಯಾವ ಮಗುನ ನೀವು ಕಾಪಾಡೋದಿಕ್ಕೆ ಅಂತ ಹೋಗ್ತಿರಲ್ಲ, ಇದು ಅದೇ ಮಗುನ 22 ವರ್ಷಗಳ ಹಿಂದೆ ಗದರ್ನಲ್ಲಿ ಇದ್ದದ್ದು? ಹೌದು ಸರ್, ಹೌದು ಸರ್, ಅದೇ ಹುಡುಗನೇ. ಅದೇ ಹುಡುಗ ಸರ್. ಮತ್ತೆ ಸಿನಿಮಾದ ಡೈರೆಕ್ಟರ್ ನನಗೆ ಹೇಳ್ತಾ ಇದ್ರು, ಆ ಸಿನಿಮಾದಲ್ಲಿ ನಿಮ್ಮ ಮಗು ಏನಿದೆ ಆ ಮಗುನ ನೀವು ಹೇಗೆ ಅಡಾಪ್ಟ್ ಮಾಡ್ಕೊಂಡಿದ್ರಿ ಅಂದ್ರೆ ಅದು ನಿಮ್ಮ ಸ್ವಂತ ಮಗು ಅನ್ನೋ ಹಾಗೆ. ಆತರ ಅಲ್ಲ, ಆತರ ಅಲ್ಲ. ನಾನು ಅವ್ನು ನನ್ನ ಮಗ ಆದ್ರಿಂದ, ನಾನು ತಂದೆ ಪಾತ್ರ ಮಾಡ್ತಿರೋದ್ರಿಂದ ನಾನು ಯೂಶಲಿ ನಾನು ಯಾವ ಕ್ಯಾರೆಕ್ಟರ್ ಮಾಡ್ತಿರ್ತೀನೋ ಅದ್ರಲ್ಲಿ ಮುಳುಗ್ಬಿಡ್ತೀನಿ ನಾನು. ಸೊ ಆ ಒರಿಜಿನಲ್ ಫೀಲಿಂಗ್ಸ್ ಬರೋದು ತುಂಬಾ ಮುಖ್ಯ ಅಲ್ವಾ. ಸೊ ಆ ಹುಡುಗನಿಗೂ ನಾನು ಅದನ್ನೇ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ಅಂದ್ರೆ ನೀನು ನಿಜವಾಗ್ಲೂ ನಮ್ ಸಂಬಂಧ ತಂದೆ ಮಗನ ಸಂಬಂಧನೇ ಅನ್ಕೋ ಅಂತ. ಅದೇನು ಅಂದ್ರೆ ಈ ತರ ಮಾಡೋದ್ರಿಂದ ಸ್ಕ್ರೀನ್ ಮೇಲೆ ಚೆನ್ನಾಗಿ ಕಾಣಿಸುತ್ತೆ, ಎಕ್ಸ್ಪ್ರೆಷನ್ಸ್ ಎಲ್ಲ ಸರಿಯಾಗಿ ಬರುತ್ತೆ. ಮತ್ತೆ ನನಗ್ ನೆನಪಿದೆ, ನಾವು ಗದರ್ ಪಾರ್ಟ್ 1 ಮಾಡಿದ್ವಾಗ್ನು ಆ ಹುಡುಗ ನನ್ನ ಜೊತೆನೇ ಇದ್ದ. ನಾವು ಆ ಟ್ರೈನ್ ಅಲ್ಲಿ ಬೋಗೀಸಿಂದ ಜಂಪ್ ಮಾಡ್ಕೊಂಡು ಹೋಗ್ತೀವಲ್ವಾ, ಅವಾಗ ಅವನು ನನ್ನ ಗಟ್ಟಿಯಾಗಿ ಹಿಡ್ಕೊಂಡಿದ್ದ. ಅಂಡ್ ನಾನು ಅವನ ಜೊತೆ ಪಲ್ಟಿ ಹೊಡಿತಾ ಇದ್ದೆ ಅವಾಗೆಲ್ಲ. ಅಂದ್ರೆ ಬಾಡಿ ಡಬಲ್ ಎಲ್ಲ ಇಡ್ತಾ ಇರ್ಲಿಲ್ಲ. ಒಂದ್ ನಂಬಿಕೆ ಇತ್ತು, ಒಂದ್ ಪ್ರೀತಿ ಇತ್ತು. ಸೊ ಮತ್ತೆ ಇದರಲ್ಲಿ ನೀವು ಎಷ್ಟು ಆಕ್ಷನ್ ಸೀನ್ಗಳನ್ನ ಮಾಡಿದ್ದೀರಾ? ಡೂಪ್ ಇಟ್ಕೊಂಡಿರ್ಲಿಲ್ವಾ? ಡಬಲ್ ಇಲ್ಲ, ಡೂಪ್ಲಿಕೇಟ್ ಇಲ್ಲ. ಅಂದ್ರೆ ನನಗನ್ಸಲ್ಲ ನಾನು ಇಲ್ದೇ ಇರೋ ಟೈಮ್ನಲ್ಲೂ ಡೂಪ್ಲಿಕೇಟ್ ಬಳಸಿರ್ತಾರೆ ಅಂತ. ನನಗಿಷ್ಟ ಆಗಲ್ಲ. ಯಾಕಂದ್ರೆ ಅದರಲ್ಲಿ ಒಂದು ಬಾಡಿ ಲ್ಯಾಂಗ್ವೇಜ್ ಬರುತ್ತೆ, ಮತ್ ನಮ್ಮ ಸ್ವಂತ ಎಕ್ಸ್ಪ್ರೆಷನ್ ಏನಿರುತ್ತಲ್ಲ ಅದು ಬರುತ್ತೆ, ಕರೆಕ್ಟ್ ಆಗೇ ಬರುತ್ತೆ. ಇಲ್ಲಾಂದ್ರೆ ಅದು ಪ್ರತಿ ಸೀನು ಕಟ್ 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 ಆಗಿ ಬರ್ತಾ ಇರುತ್ತೆ. ಈಗ ನೋಡಿ, ಇತ್ತೀಚೆಗೆ ಸಾಕಷ್ಟು ದೊಡ್ಡ ಆಕ್ಟರ್ಸ್ ಏನಿದ್ದಾರೆ ಅವರೆಲ್ಲರೂ ಎಫೆಕ್ಟ್ಗಳ ಜೊತೆ ಕೆಲಸ ಮಾಡ್ತಾರೆ. ಸ್ಟೇಜ್ ಮೇಲೆ ಮೊದಲು ಶೂಟ್ ಮಾಡ್ತಾರೆ, ಆನಂತರ ಅದಕ್ಕೆ ಎಫೆಕ್ಟ್ ಅನ್ನ ಆಡ್ ಮಾಡ್ತಾ ಹೋಗ್ತಾರೆ. ಅದು ರಿಯಲ್ ಅಂತ ಕಾಣಿಸುತ್ತೆ. ಇಲ್ಲ ನೋಡಿ, ಏನಾಗಿದೆ ಅಂದ್ರೆ ಸೇಫ್ಟಿ ಇವಾಗ ತುಂಬಾ ಇಂಪಾರ್ಟೆಂಟ್ ಆಗ್ಬಿಟ್ಟಿದೆ. ಒನ್ ಶುಡ್ ಡೂ ದಟ್ ಅಂತ ಅಂತೀನಿ ನಾನು. ಆದ್ರೆ ಅವ್ರವ್ರಿಗೆ ಬಿಟ್ಟಿದ್ದು ಅವ್ರು ಯಾವ ರೀತಿ ಮಾಡ್ತಾರೆ ಅಂತ. ಅಂಡ್ ಆಬ್ವಿಯಸ್ಲಿ ಯಾವ್ದಾದ್ರು ಆಕ್ಷನ್ ಸೀಕ್ವೆನ್ಸ್ ನನಗೆ ಮಾಡಕ್ ಆಗಲ್ಲ ಅಂತ ನನಗೆ ಅನ್ಸಿದ್ರೆ ನಾನು ಅವ್ರ ಹೆಲ್ಪ್ ತಗೋಬಹುದು. ಆದ್ರೆ ಯಾವಾಗ್ಲೂ ನನಗನ್ಸುತ್ತೆ ನಾನು ಮಾಡ್ಬೋದು ಅಂತ, ಅದಕ್ಕೆ ಮಾಡ್ತಾ ಹೋಗ್ತಾ ಇದ್ದೀನಿ ಅಷ್ಟೇ. ನಿಮ್ಗೆ ಅಪಾಯ ಎದುರಿಸೋದು ಇಷ್ಟನಾ? ಇಲ್ಲ, ಶೋಕಿ ಅಂತೂ ಅಲ್ಲ. ನಾನು ಸ್ವಲ್ಪ ಸ್ಪೋರ್ಟ್ಸ್ ಮ್ಯಾನ್ ಅಲ್ವಾ, ಹಾಗಾಗಿ ಎಲ್ಲದನ್ನು ಸ್ಪೋರ್ಟಿವ್ ಆಗೇ ತಗೋತೀನಿ. ಅಂದ್ರೆ ಒಂದ್ ಸ್ವಲ್ಪ ಮಜಾ ಬರುತ್ತೆ. ಅಂದ್ರೆ ಈ ಸಿನಿಮಾದಲ್ಲಿ ಅಮಿಷಾ ಪಟೇಲ್ ಅವ್ರು ಏನ್ ಜಗಳ ಮಾಡ್ತಾರೆ ಅದನ್ನು ನೀವು ಸ್ಪೋರ್ಟ್ಸ್ ಆಗೇ ತಗೊಂಡ್ರ? ನಾನು ಅವಾಗ ಅಂತ ವಿಷಯಗಳಿಂದ ದೂರ ಇದ್ದು ಬಿಡ್ತೀನಿ. ನನಗೆ ಯಾವಾಗಾದ್ರೂ ಏನಾದ್ರೂ ನಡೆಯುತ್ತೆ ಇಲ್ಲಿ ಅಂತ ಅನ್ಸ್ಬಿಟ್ರೆ ನಾನೇ ದೂರ ಆಗ್ಬಿಡ್ತೀನಿ. ಸಿನಿಮಾ ಶೂಟಿಂಗ್ ಟೈಮಲ್ಲಿ ಡೈರೆಕ್ಟರ್ ಜೊತೆ ವಾಗ್ವಾದ ನಡೀತಾ ಇತ್ತಾ? ಎಸ್, ಅದೆಲ್ಲ ನಡೀತಾ ಇತ್ತು. ಬಟ್ ಅವೆಲ್ಲ ನಡೆಯುವಾಗ ನಾನು ಇರ್ತಾ ಇರ್ಲಿಲ್ಲ, ಅವ್ರವ್ರೇ ಮಾಡ್ಕೊಂಡ್ ಬಿಡ್ತಾ ಇದ್ರು. ಬಟ್ ಹೌದು, ಎಷ್ಟೊಂದ್ಸಲ ಕ್ಲಾಶಸ್ ಆಗ್ಬಿಡುತ್ತೆ, ಆ ತರ ಆಗ್ಬಾರ್ದು. ಆದ್ರೆ ನಾನೊಂದ್ ಏನ್ ಹೇಳ್ತೀನಿ ಅಂದ್ರೆ, ಏನಾದ್ರೂ ಆರ್ಗ್ಯುಮೆಂಟ್ಸ್ ಆದಾಗ ಸ್ವಲ್ಪ ನಾಲೆಜ್ ಬೆಳೆಯುತ್ತೆ ಅಂತ. ಅಂದ್ರೆ ಅವ್ನು ಗೊತ್ತಿಲ್ಲದೆ ಇದ್ದಿದ್ ಇವನ್ಗೇನೋ ಹೇಳ್ತಾನೆ, ಇವನು ಗೊತ್ತಿಲ್ಲದೆ ಇದ್ದಿದ್ ಅವ್ನ್ಗೆ ಹೇಳ್ತಾನೆ, ಇವನಿಗೆ ಗೊತ್ತಾಗುತ್ತೆ ಅವನ್ ಎಷ್ಟು ಕರೆಕ್ಟ್ ಹೇಳ್ದ ತಪ್ಪು ಹೇಳ್ದ ಅಂತ. ಇದೆಲ್ಲ ಆಗ್ಬಾರ್ದು. ಬಟ್ ಇದೆಲ್ಲ ಕಡೆ ನಡೀತಾ ಇರುತ್ತಲ್ವಾ ಸರ್. ನಿಮ್ಮ ಹತ್ರ ಏನು ಬರ್ತಾ ಇರ್ಲಿಲ್ವಾ ಈ ಸಮಸ್ಯೆನ ಸ್ವಲ್ಪ ಬಗೆಹರಿಸಿ ಅಂತ? ಇಲ್ಲ ಇಲ್ಲ ಇಲ್ಲ, ನನ್ನ ಹತ್ರ ಯಾರು ಬರಲ್ಲ ಅಂದ್ರೆ ಈ ತರದ್ವೆಲ್ಲ ತಗೊಂಡು. ಯಾಕಂದ್ರೆ ಎಲ್ಲರಿಗೂ ಗೊತ್ತು ನಂದು ಏನು, ನನ್ನ ಆಟಿಟ್ಯೂಡ್ ಏನು ಅಂತ. ಈಗ ಗದರ್ ಬಂದ್ಬಿಟ್ಟಿದ್ಯಲ್ಲ, ನನಗನ್ಸುತ್ತೆ ದೇವ್ರು ಕೇಳಿಸ್ಕೊಂಡ್ಬಿಟ್ಟ ಅಂತ. ಬನ್ನಿ ನಮ್ಮ ಪ್ರೇಕ್ಷಕರಿಂದ ಒಂದೆರಡು ಪ್ರಶ್ನೆಗಳನ್ನ ತಗೊಳ್ಳೋಣ. ಈಗ ಅದು ಈಗಷ್ಟೇ ನಿಮ್ಮ ಗದರ್ 2 ರಿಲೀಸ್ ಆಗಿದೆ, ಮತ್ತೆ ಅದು ಬಾಕ್ಸ್ ಆಫೀಸ್ ಅಲ್ಲಿ ತುಂಬಾ ಸದ್ದು ಕೂಡ ಮಾಡಿದೆ. ಈ ಸಕ್ಸಸ್ ಅನ್ನ ನೋಡಿ ನೀವು ಫ್ಯೂಚರ್ ಅಲ್ಲಿ ಗದರ್ 3 ಮಾಡೋಕೆ ಯೋಚಿಸ್ತೀರಾ? ನೋಡಿ, ಗದರ್ 2 ತರದಕ್ಕೆ ನಾನು ಹೆದರ್ತಾ ಇದ್ದೆ. ಗದರ್ 3ಗೆ ನಾನು ತಯಾರಾಗಿದ್ದೀನಿ. ನಾನ್ ಕೇಳ್ಪಟ್ಟೆ ಇತ್ತೀಚೆಗೆ ನಿಮ್ಗೆ ಆಫರ್ ಸಿಗ್ತಾ ಇದೆ ಬಾರ್ಡರ್ 2,
ಅರ್ಜುನ್ 2, ಗಾಯಲ್ 2 ಎಲ್ಲ 2 ಆಗ್ತಾ ಇದೆ. ಐ ಥಿಂಕ್ ನಾನು ಮಾಡಿರೋ ಆ ಸಿನಿಮಾಗಳಲ್ಲಿ ನನ್ನ ಕ್ಯಾರೆಕ್ಟರ್ಸ್ ಹೇಗಿದೆ ಅಂದ್ರೆ ಜನ ಈಗ ಅದ್ರ ಎಕ್ಸ್ಟೆನ್ಷನ್ ನೋಡ್ಬೇಕಂತಿದಾರ ಅವರು. ಅಂದ್ರೆ ನೀವ್ ಅದೇ ನೋಡ್ಬೇಕಂತಿದ್ದೀರಲ್ಲ. ಸೊ ಬಾರ್ಡರ್ 2 ಬಗ್ಗೆ ಮಾತಾಡಿದ್ರಲ್ಲ ನೀವು. ಒಂದ್ ಕಾಲ ಬಂದಿತ್ತು ಮಾಡ್ಬೇಕು ಅಂತಿದ್ವಿ, ಬಟ್ ಮಾಡಕ್ ಆಗ್ಲಿಲ್ಲ. ಈಗ ಗದರ್ ಜನ ಆಕ್ಸೆಪ್ಟ್ ಮಾಡ್ಬಿಟ್ರಲ್ಲ, ಇವಾಗ ಎಲ್ಲರಿಗೂ ಒಂದ್ ಜೋಶ್ ಬಂದ್ಬಿಟ್ಟಿದೆ, ಅಂದ್ರೆ ಮಾಡೋಣ ಅಂತ. ಸೊ ಹೀಗಿರುವಾಗ ಮಾಡ್ತೀವಿ ಅನ್ಸುತ್ತೆ. ನಾನ್ ಕೇಳ್ಪಟ್ಟೆ ಜೋಶ್ ಸ್ವಲ್ಪ ಸನಿ ಡಿಯೋಲ್ ಅವ್ರಿಗೆ ಈಗ ಬಂದಿದೆ. ಮತ್ತೆ ನೀವ್ ಹೇಳಿದ್ದೀರಾ ಒಂದು ಸಿನಿಮಾಗೆ 50 ಕೋಟಿ ತಗೋತೀನಿ. ನೋಡಿ, ದುಡ್ಡು ಏನು ಅಂದ್ರೆ ಅದು ಪ್ರೊಡ್ಯೂಸರ್ ಕೊಡೋದಿರುತ್ತೆ, ಕೊಡ್ತಾರೆ. ಅವ್ರಿಗೆ ಗೊತ್ತಿರುತ್ತೆ ಎಷ್ಟು ಕೊಡ್ಬೇಕು ಅಂತ, ಆಕ್ಟರ್ಗೂ ಗೊತ್ತಿರುತ್ತೆ ಎಷ್ಟು ತಗೋಬೇಕು. ಸಿನಿಮಾ 500 ಕೋಟಿ ಗಳಿಸಿದಾಗ 50 ಕೋಟಿ ಕೊಡ್ಬೋದಲ್ವಾ? ನೋಡಿ, ಹಾಗಾದಾಗ ಅವ್ರಿಗೆ ಗೊತ್ತಿರುತ್ತೆ ಎಷ್ಟು ಕೊಡ್ಬೇಕು ಅಥವಾ ನನಗೆ ಎಷ್ಟು ಕೊಡ್ಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ. ಆದ್ರೆ ನಾನು ಅದ್ರಲ್ಲೇ ಇರ್ತೀನಿ. ಅಂದ್ರೆ ಇಷ್ಟು ಕೊಟ್ರೆ ಮಾತ್ರ ಮಾಡ್ತೀನಿ, ಇಷ್ಟು ಕೊಟ್ರೆ ಮಾಡಲ್ಲ ಅಂತ ಅನ್ನಲ್ಲ ನಾನು ಯಾವತ್ತು. ಐ ವುಡ್ ಲೈಕ್ ಟು ಬಿ ಇನ್ ದಟ್ ಪೊಸಿಷನ್ ವೇರ್ ಪ್ರಾಜೆಕ್ಟ್ಗೆ ತೊಂದ್ರೆ ಆಗ್ಬಾರದು ನನ್ನಿಂದ. ಸರ್, ನನ್ನ ಪ್ರಶ್ನೆ ಏನಂದ್ರೆ, ಗದರ್ ಸಿನಿಮಾದ ಒಂದು ನಿಮ್ಮ ಫೇವ್ರೆಟ್ ಡೈಲಾಗ್ ನ ಹೇಳ್ಬೋದಾ ನಮ್ಗೋಸ್ಕರ ಪ್ಲೀಸ್? हिंदुस्तान हिंदुस्तान जिंदाबाद था, जिंदाबाद है और जिंदाबाद रहेगा. ಸನಿ, ಒಂದು ಬ್ರೇಕ್ನ ತಗೊಳ್ಳೋಣ. ಮತ್ತೆ ಬ್ರೇಕ್ನ ನಂತರ ಆಪ್ಕಿ ಅದಾಲತ್ನಲ್ಲಿ ಸನಿ ಡಿಯೋಲ್ ಮೇಲೆ ಆರೋಪ ಮತ್ತೆ ಪ್ರಶ್ನೆಗಳ ಮತ್ತೊಂದು ಸುತ್ತು. ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ಸೂಪರ್ ಸ್ಟಾರ್ ಸನಿ ಡಿಯೋಲ್. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಸೂಪರ್ ಸ್ಟಾರ್ ಸನ್ನಿ ಡಿಯೋಲ್ ಅವರ ಮೇಲಿರುವ ಆರೋಪವೆಂದರೆ ಇವರಿಗೆ ತುಂಬಾ ಕೋಪ ಬರುತ್ತದೆ ಎಂಬುದು. ಸನಿ, ನಿಮ್ಮ ಎಷ್ಟು ಡೈಲಾಗ್ಗಳಿರುತ್ತಲ್ಲ ನಿಮ್ಮ ಸಿನಿಮಾಗಳಲ್ಲಿ, ಕಿತ್ ಹಾಕ್ಬಿಡ್ತೀನಿ, ಮುರ್ದ್ ಹಾಕ್ಬಿಡ್ತೀನಿ, ಮನೆಗೆ ನುಗ್ಗಿ ಹೊಡಿತೀನಿ, ಕರಳು ಕಿತ್ ಹಾಕ್ತೀನಿ. ನೋಡಿ, ಬೇತಾಬಿಂದ ಹಿಡಿದು ಗದರ್ ತನಕ ಇಷ್ಟೊಂದು ಕೋಪ ಮಾಡ್ಕೊಳ್ತೀರಾ? ನನ್ಗೆ ಯಾವ ಕ್ಯಾರೆಕ್ಟರ್ ಸಿಗ್ತಾವಲ್ಲ, ಮತ್ತೆ ನಾನ್ ಯಾವ ಸಿನಿಮಾಗಳು ಮಾಡಿದ್ದೀನೋ, ನಾನ್ ಆರಿಸಿರೋ ಸಬ್ಜೆಕ್ಟ್ಗಳಲ್ಲಿ ಯಾವಾಗ್ಲೂ ಒಬ್ಬ ನಾರ್ಮಲ್ ಮನುಷ್ಯ ಆಗಿರ್ತಾನೆ, ಫ್ಯಾಮಿಲಿ ಇರೋ ಮನುಷ್ಯ ಆಗಿರ್ತಾನೆ, ಒಬ್ಬ ಅಣ್ಣ ಆಗಿರ್ತಾನೆ, ತಮ್ಮ ಆಗಿರ್ತಾನೆ, ಅಥವಾ ತಂದೆ ಆಗಿರ್ತಾನೆ. ಅವನಿಗೆ ಯಾರಾದ್ರೂ ಏನಾದ್ರು ಅಂದಾಗ ಕೋಪ ಬರುತ್ತಲ್ವಾ? ಅಂದ್ರೆ ಯಾರೋ ಒಬ್ರು ಪ್ರೀತಿಸೋರು ನಾಳೆಯಿಂದ ನಾನ್ ನಿನ್ ಜೊತೆ ಇರಲ್ಲ ಅಂದಾಗ ಅಷ್ಟು ಹುಚ್ಚುಚ್ಚಾಗಿ ಅವಳನ್ನ ಪ್ರೀತಿಸೋ ಮನುಷ್ಯ, ಅವನಿಗೆ ಕೋಪ ಬರ್ಲಿಲ್ಲ ಅಂದ್ರೆ ಇನ್ನೇನ್ ಬರುತ್ತೆ? ಹಾಗಿದ್ದಾಗ ಯಾರಾದ್ರೂ ತಂಗಿನ ಚುಡಾಯಿಸಿದ್ರೆ ಅಣ್ಣ ಏನ್ ಮಾಡ್ತಾನೆ? ಅವನ್ ರಕ್ತ ಕುದಿಯುತ್ತೆ, ಅವನು ಚುಡಾಯಿಸ್ದವನ್ ಕೈ ಕಿತ್ತಾಕ್ಬಿಡ್ತಾನಲ್ವಾ. ಸೊ ಸೊ ನಾನು ಆರಿಸಿರೋ ಕ್ಯಾರೆಕ್ಟರ್ಸ್ ಹಾಗಿರ್ತಾ ಇದ್ವು. ಐ ಪೋರ್ಟ್ರೇ ದೋಸ್ ಕೈಂಡ್ ಆಫ್ ಕ್ಯಾರೆಕ್ಟರ್ಸ್ ಅಂಡ್ ಸಮ್ ಹೌ ಜನರ ಮನಸ್ಸಲ್ಲಿ ಅವೇ ಪಾತ್ರಗಳು ಕೂತಿದೆ, ಜನರಿಗೆ ಇಷ್ಟ ಆಗಿದೆ ಆ ಪಾತ್ರಗಳು. ಅಮೆರಿಕಾದಲ್ಲಿ ನೀವು ಡೈಲಾಗ್ ಡೆಲಿವರಿ ಮಾಡಿದಾಗ ಆಗ ನೀವು ಹೆದರಿದ್ರ ಅಮೆರಿಕನ್ಸ್ಗೆ? ಹೌದು. ಅಲ್ಲಿ ನಾನು ಜೋಬಲೆ ಸೌನಿಹಾಲ್ ಸಿನಿಮಾ ಶೂಟಿಂಗ್ ಮಾಡ್ತಾ ಇದ್ದೆ. ನಾನು ಅಲ್ಲಿ ಒಬ್ಬ ಹವಲ್ದಾರ್ ಆಗಿ ಹೋಗಿರ್ತೀನಿ. ಅಲ್ಲಿ ತುಂಬಾ ದೊಡ್ಡ ಪರ್ಸನಾಲಿಟಿ ಇರೋ ಜನರು ಇರ್ತಾ ಇದ್ರು, ತುಂಬಾ ಜನ ಇದ್ರು, ಪೈಲ್ವಾನ್ಗಳು, ಬಾಡಿ ಬಿಲ್ಡರ್ಸ್ ಎಲ್ಲ. ನಾನು ಅವಾಗ ಈ ಡೈಲಾಗ್ ಹೇಳ್ಬೇಕಾಗ್ತಿತ್ತು, ನೋ ಇಫ್ ನೋ ಬಟ್ ಓನ್ಲಿ ಜೆಟ್. ಸೊ ನಾನು ಯಾವ ರೀತಿ ಆ ಡೈಲಾಗ್ ಹೇಳಿದ್ನೋ ಅವ್ರಿಗೇನು ಗೊತ್ತಿರ್ಲಿಲ್ಲ. ಹಿಂಗ್ ನಿಂತಿದ್ರು, ಒಮ್ಮೆಲೆ ಹಿಂಗೆ ಗಾಬರಿ ಆಗ್ಬಿಟ್ರು ನಾನು ಹೇಳಿದಾಗ. ನೀವು ಹೇಗೆ ಹೇಳಿದ್ರಿ ಅನ್ನೋದನ್ನ ನಮ್ಗೆ ಸ್ವಲ್ಪ ಹೇಳ್ಬೋದಾ? ಈಗ ಸ್ವಲ್ಪ ನನ್ನ ಗಂಟಲು ಸರಿ ಇಲ್ಲ, ಇಲ್ಲಾಂದ್ರೆ ಮಾಡಿ ತೋರಿಸ್ತಾ ಇದ್ದೆ ನಾನು. ಅವಾಗ ಅದು ಏನು ಅಂದ್ರೆ ಸರ್ದಾರ್ ಜಿ ಬಗ್ಗೆ ಅಲ್ವಾ, ನೋ ಇಫ್ ನೋ ಬಟ್ ಓನ್ಲಿ ಜೆಟ್. ಅದು ಸಂದರ್ಭಕ್ಕೆ ತಂತಾನೆ ಆಚೆ ಬಂದ್ಬಿಡುತ್ತೆ. ಏನ್ ಮಾಡೋದು, ನಾವು ಪಂಜಾಬಿಗಳು, ನಾವು ಸರ್ದಾರ್ಸ್, ನಮ್ಮಲ್ಲಿ ಆ ರಕ್ತದಲ್ಲೇ ಇರುತ್ತೆ ಅಲ್ವಾ ಅದೆಲ್ಲ ಭಕ್ತಿ. ಅದೇ ರಕ್ತ ದೇಶದ ರಕ್ಷಣೆನೂ ಮಾಡುತ್ತೆ.
ಅದಕ್ಕೆ ನೋಡಿ ಯಾವಾಗ್ಲೂ ಯಾವುದೇ ಫ್ಯಾಮಿಲಿಗೆ ಎಲ್ಲಾದ್ರೂ ತೊಂದರೆ ಆದ್ರೆ ಹತ್ರದಲ್ಲಿ ಎಲ್ಲಾದ್ರೂ ಸರ್ದಾರ್ಜಿ ಇದ್ರೆ ಆ ಪರಿವಾರದವ್ರು ಏನಾದ್ರೂ ತೊಂದರೆ ಆದ್ರೆ ಹತ್ರದಲ್ಲಿ ಸರ್ದಾರ್ಜಿ ಇದ್ದಾರೆ, ನಾವು ಸೇಫ್ ಇದೀವಿ ಅಂತಾರೆ. ಸೊ ಇದು ಯಾವಾಗ್ಲೂ ಇದೆ ನಮ್ಮ ದೇಶದಲ್ಲಿ. ಅದಕ್ಕೆ ನೋಡಿ ಸನ್ನಿ, ನಿಮ್ಗೆ ಡ್ಯಾನ್ಸ್ ಮಾಡ್ಬೇಕಾದ್ರೆ ಭೂಮಿನೇ ಅಲ್ಲಾಡ್ದಂಗ್ ಅನ್ಸುತ್ತೆ. ಯಾವಾಗಿಂದ ನನ್ನ ಮಗನ್ ಮದ್ವೆ ಆಗಿದೆಯಲ್ಲ ಅವಾಗಿಂದ ನನಗೆ ಗೊತ್ತಿಲ್ಲ, ಯಾಕೋ ನಾನು ಕುಣಿತಾನೆ ಇರ್ತೀನಿ, ಎಲ್ಲೇ ಹೋದ್ರೂ ಕುಣಿತಾನೆ ಇರ್ತೀನಿ. ಸೊ ಅದಾದ್ಮೇಲೆ ನನಗೆ ಹೇಗೆ ಅನಿಸ್ತಿದೆ ಅಂದ್ರೆ ನಾನು ಇವಾಗ ನಾಚಿಕೆ ಪಡಲ್ಲ ಡ್ಯಾನ್ಸ್ ಮಾಡಕ್ಕೆ. ಮೊದ್ಲೆಲ್ಲ ಸ್ವಲ್ಪ ಹೆದರ್ತಾ ಇದ್ದೆ. ನೋಡಿ, ಒಂದು ಹಾಡಿನ ಶೂಟಿಂಗ್ ನಡಿಬೇಕಾದ್ರೆ ನೀವು ತುಂಬಾ ಹೆದರ್ಕೊಂಡಿದ್ರಿ, ಮತ್ತೆ ಸೆಟ್ ಇಂದ ಎಲ್ಲರನ್ನು ಹೊರಗಡೆ ಕಳ್ಸಿದ್ರಿ. ಹೌದು, ನಾನು ಅವಾಗ ಡಿಸೈಡ್ ಮಾಡ್ಬಿಟ್ಟಿದ್ದೆ ಕುಣಿಲೇಬೇಕು ಅಂತ. ಸೊ ನನಗೆ ಹೇಗ್ ಬರುತ್ತೋ ಹಾಗೆ ಕುಣಿದ್ಬಿಟ್ಟೆ ಅಷ್ಟೇ. ಮತ್ತೆ ಆ ಡ್ಯಾನ್ಸ್ ಸ್ಟೆಪ್ಸು ಆಗಿದ್ವು, ಅದೇನೋ ಆಂಟ್ ಕಿಲ್ಲಿಂಗ್ ಅಂತ ಏನಿತ್ತು, ಧಾಡ್ 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 ಅಂತ ಕುಣಿಯೋದಿತ್ತು. ಮತ್ ಆ ಕ್ಯಾರೆಕ್ಟರ್ ಕೂಡ ಹಂಗೆ ಇತ್ತು, ಸಿಂಪಲ್ ಆಗಿ ಅವ್ನು ಹಂಗೆ ಮಾಡ್ತಾನೆ. ಮತ್ತೆ ಆ ಸಿನಿಮಾದಲ್ಲಿ ಆ ಸಾಂಗ್ ತುಂಬಾ ಚೆನ್ನಾಗಿತ್ತು. ಅದಾದ್ಮೇಲೆ ಜನರಿಗೆ ತುಂಬಾ ಇಷ್ಟ ಆಗೋಯ್ತು, ಅದನ್ನೇ ಇಷ್ಟಪಟ್ರು ಅಲ್ವಾ? ಯಾರಾವೋ ಯಾರ. ಹಾ ಹೇಳಿ, ಏನಾದ್ರೂ ಹಲೋ ಕೇಳ್ಬೇಕು? ಸರ್, ನನ್ನ ಹೆಸರು ಸ್ನೇಹಾ ದವಾಸ್ ಅಂತ. ನಾನ್ ನಿಮ್ಮ ಹತ್ರ ಮನ್ಸಾರೆ ಕೇಳ್ಕೊತಾ ಇದೀನಿ ಸರ್. ನಿಮ್ದೊಂದು ಸೂಪರ್ ಹಿಟ್ ಸೂಪರ್ ಫೇಮಸ್ ಸಾಂಗ್ ಇದೆ ಸರ್, ಸಾಮ್ನಿಕ್ ನೋಡಾಯ ಮೇ ಸಬ್ ಕುಚ್ ವಿಚ್ ಚೋಡಾಯ. ಸರ್ ನೀವು ಆ ಹಾಡ್ಗೆ ಒಂದ್ಸಲ ಡ್ಯಾನ್ಸ್ ಮಾಡಿ ತೋರಿಸ್ಬೋದಾ ಸರ್, ಪ್ಲೀಸ್ ಸರ್? ಈ ಸನ್ನಿನ ನೋಡ್ತಾ ಇದ್ರೆ ನಮ್ಗನ್ಸುತ್ತೆ ನೀವು ಡ್ಯಾನ್ಸ್ ನ ತುಂಬಾ ಚೆನ್ನಾಗಿ ಕಲ್ತಿದ್ದೀರಾ ಅಂತ. ಅಂದ್ರೆ ಅದೇನಂದ್ರೆ ಈಗ ಮಾಡ್ಬೇಕಂದ್ರೆ ಮಾಡ್ಲೇಬೇಕಲ್ಲ ಯಾವಾಗಾದ್ರೂ. ಅಂದ್ರೆ ಅನ್ಸುತ್ತೆ ಮುಂದಿನ ಸಿನಿಮಾ ಏನಾದ್ರೂ ಮ್ಯೂಸಿಕಲ್ ಮಾಡ್ತೀನೇನೋ ಅಂತ. ಯಾಕಂದ್ರೆ ಜನರು ಧರ್ಮ ಅವ್ರ ಬಗ್ಗೆ ಕೂಡ ಹೀಗೆ ಹೇಳ್ತಾರೆ, ಆದ್ರೆ ಅವರು ಒಂದು ಸಲ ಡ್ಯಾನ್ಸ್ ಮಾಡೋದಕ್ಕೆ ಅಂತ ಇಳಿದ್ರೆ ಸ್ಟೇಜ್ಗೆ ಬೆಂಕಿ ಹಚ್ಬಿಡ್ತಾರೆ. ಅಪ್ಪಾಜಿದೆ ಅವ್ರದೇ ಒಂದು ಸ್ಟೈಲ್ ಇದೆ, ಒಂದು ವಿಭಿನ್ನತೆ ಇದೆ. ಅಂದ್ರೆ ಅವ್ರು ಅದ್ರಲ್ಲೇ ಮುಳುಗೋಗ್ಬಿಡ್ತಾರೆ ಬೇಗ. ಈಗ ಜನತೆ ಎಲ್ಲ ಅವ್ರನ್ನ ಅದಕ್ಕೆ ನೆನ್ಪಿಡುತ್ತೆ. ಅಂದ್ರೆ ಏನಂದ್ರೆ 90% ಆಫ್ ದ ಪೀಪಲ್ ಆರ್ ನಾಟ್ ಡಾನ್ಸರ್ಸ್, ಸೊ ದೇ ಐಡೆಂಟಿಫೈ ಮೋರ್ ವಿತ್ ಅಸ್. ಬೇರೆಯವರೆಲ್ಲ ಚೆನ್ನಾಗಿ ಡ್ಯಾನ್ಸ್ ಮಾಡೇ ಮಾಡ್ತಾರೆ, ನಮ್ಮಂತವ್ರೆ ಹೆಂಗೆ ಅಂದ್ರೆ ಸುಮ್ನೆ ಕೈ ಎತ್ತು ಕುಣಿತಾ ಇರ. ನಾವು ಮೊದಲಿಗೆ ನಿಮ್ಮ ಸಿಟ್ಟಿನ ಬಗ್ಗೆ ಮಾತಾಡ್ತಾ ಇದ್ವಿ, ನೀವೀಗ ಡ್ಯಾನ್ಸ್ ಮಾಡ್ಬಿಟ್ಟು ಅದನ್ನ ಡೈಲ್ಯೂಟ್ ಮಾಡ್ಬಿಟ್ರಿ. ನೋಡಿ, ಒಂದು ಘಟನೆ ಎಲ್ರಿಗೂ ಚೆನ್ನಾಗಿ ನೆನಪಿದೆ. ನೀವು ಶಾರುಖ್ ಖಾನ್ ಅವ್ರ ಜೊತೆಗೆ ಡರ್ ಸಿನಿಮಾ ಮಾಡ್ಬೇಕಾದ್ರೆ ಜೀನ್ಸಿನ ಜೋಬಿ ಕೈ ಹಾಕಿ ಸಿಟ್ಟಲ್ಲಿ ಆ ಜೇಬನ್ನ ನೀವು ಹರ್ದೆ ಹಾಕ್ಬಿಟ್ಟಿದ್ರಿ. ಇಲ್ಲ, ನಾನು ಅದನ್ನೇ ಹೇಳ್ತೀನಿ ಯಾವಾಗ್ಲೂ. ಅಂದ್ರೆ ನನ್ನ ಕೋಪ ಎಷ್ಟು ಡೇಂಜರಸ್ ಅಂದ್ರೆ ನಾನು ತುಂಬಾ ಟ್ರೈ ಮಾಡ್ತೀನಿ, ಅಂದ್ರೆ ಅಂತ ಸಿಚುವೇಶನ್ ಅಲ್ಲಿ ನಾನು ಯಾವಾಗ್ಲೂ ಬೀಳ್ಬಾರ್ದು ಅಂತ. ಮತ್ತೆ ನನ್ನ ಹತ್ರ ತುಂಬಾ ಇನ್ಸಿಡೆಂಟ್ಸ್ ಆ ಥರ ಆಗಿವೆ, ಬಟ್ ಅದು ಒಳ್ಳೇದಲ್ಲ. ಆಬ್ವಿಯಸ್ಲಿ ಆ ಫಿಲ್ಮಲ್ಲೂ ಅದೇ ಥರ ಒಂದು ಇನ್ಸಿಡೆಂಟ್ ಆಯಿತು. ಗೊತ್ತಿಲ್ಲ ನನಗೆ, ಅಂದರೆ ನಮ್ಮ ಜೀನ್ಸಲ್ಲಿ ಆ ಥರ ಏನೋ ಇದೆ ಮುಂಚೆಯಿಂದನೂ, ಆ ಥರ ಆಗುತ್ತೆ. ಅಂದರೆ ಆ ಸಮಯದಲ್ಲಿ ಕಂಟ್ರೋಲ್ ತಪ್ಪು. ನೀವು ನಿಜ ಜೀವನದಲ್ಲಿ ಯಾರಿಗಾದ್ರೂ ಹೊಡೆದಿದ್ದೀರಾ ಸಿಟ್ಟಲ್ಲಿ? ಇಲ್ಲ, ಕಾಲೇಜ್ ಡೇಸಲ್ಲಿ ತುಂಬ ಜಗಳಗಳಾಗ್ತಿದ್ವು, ನಮಗೂ ಹೊಡೆದಾಟ ಆಗ್ತಿದ್ವು. ಬಟ್ ಅದೆಲ್ಲ ಡೇಸೇ ಹಂಗಿದ್ವಲ್ಲ ಅವಾಗ. ಅಂದ್ರೆ 70s ಅಂದ್ರೆ ಅವಾಗೆಲ್ಲ ಅದೇ ತರ ಅಲ್ವಾ, ಸ್ವಲ್ಪ ಗ್ಯಾಂಗ್ಸ್ ಎಲ್ಲ ಕಟ್ಕೊಂಡು ಓಡಾಡೋರು, ಜಗಳಗಳಾಗ್ತಾ ಇದ್ವು, ಅದೆಲ್ಲ ಕಾಮನ್ ಅಲ್ವಾ ಅವಾಗ. ಯಾರನ್ನಾದ್ರೂ ಸ್ಟೇರ್ ಮಾಡಿದ್ರೇನೆ ಜಗಳ ಆಗ್ಬಿಡ್ತಾ ಇದ್ವು. ವೈ ಆರ್ ಯು ಸ್ಟೇರಿಂಗ್ ಎಟ್ ಮೀ, ಸುಮ್ಮನೆ ಗುರಾಯಿಸಿದ್ರೆ ಜಗಳ ಆಗ್ಬಿಡವು. ಆದ್ರೆ ಇವೆಲ್ಲ ಆಗ್ತಾ ಇದ್ವು. ಬಟ್ ಐ ವಿಲ್ ಅಡ್ವೈಸ್ ದಟ್ ಐ ಹ್ಯಾವ್ ಬಿನ್ ಲಕ್ಕಿ ದಟ್ ಅಂದ್ರೆ ದೊಡ್ಡ ಗಾಯಗಳಾಗಿಲ್ಲ. ಅದು ಸ್ವಲ್ಪ ನಿಮಗ್ ಪೆಟ್ಟಾಯ್ತಾ ಅಥವಾ ಎದುರಿಗಿದ್ದವ್ರಿಗೆ ಪೆಟ್ಟಾಯ್ತಾ? ಪುಣ್ಯ ಏನೂ ಆಗಿಲ್ಲ, ಚೆನ್ನಾಗಿದ್ದೀನಿ. ಚಿಕ್ಕ ಪುಟ್ಟ ಆದ್ವು. ಬಟ್ ನೋಡಿ, ನಿಮಗ್ ಗೊತ್ತಿರೋಂತ ಜನರು ನಿಮ್ ಬಗ್ಗೆ ಹೇಳ್ತಾರೆ, ನೀವು 6 ಪ್ಯಾಕ್ ಮತ್ತೆ ಆಪ್ಸ್ ಗಳನ್ನೆಲ್ಲ ತೋರ್ಸೋದಿಲ್ಲ, ಆದ್ರೆ ಸನ್ನಿ ತುಂಬಾ ಸ್ಟ್ರಾಂಗ್ ಅಂತಾರೆ.
ನೋಡಿ ವಿಷಯ ಸಿಕ್ಸ್ ಪ್ಯಾಕ್ ಅಥವಾ ಬಾಡಿ ಬಿಲ್ಡಿಂಗ್ ವಿಷಯ ಅದಲ್ಲ. ಶಕ್ತಿ ಅನ್ನೋದು ಅಲ್ಲಲ್ಲ. ಶಕ್ತಿ ಅನ್ನೋದು ಮನುಷ್ಯನ ಗುಣದಲ್ಲಿರುತ್ತೆ. ಮತ್ ನಾವ್ ಇದೇನು ಬಾಡಿ ಬಿಲ್ಡಿಂಗ್ ಮಾಡ್ತಿದೀವೋ, ಎಕ್ಸರ್ಸೈಸ್ ಮಾಡ್ತಿದೀವೋ, ದಟ್ಸ್ ಜಸ್ಟ್ ಟು ಕೀಪ್ ಅವರ್ ಸೆಲ್ಫ್ ಫಿಟ್. ಆದ್ರೆ ಈಗಿನ ದಿನಗಳಲ್ಲೆಲ್ಲ ಎಲ್ಲರೂ ತುಂಬಾ ಸಪ್ಲಿಮೆಂಟ್ಸ್ ಎಲ್ಲ ತುಂಬಾ ತಗೋತಾರೆ. ಐ ವುಡ್ ಅಡ್ವೈಸ್ ನಾಟ್ ಟು. ನೋಡಿ, ನಾನು ಐ ಆಮ್ ಫಿಟ್, ಬಟ್ ಇವೆಲ್ಲ ಮಾಡಲ್ಲ ನಾನು. ಅಂಡ್ ಐ ವುಡ್ ಅಡ್ವೈಸ್ ದಟ್ ಇದೆಲ್ಲ ಏನೇನೋ ಸಪ್ಲಿಮೆಂಟ್ಸ್ ತಗೊಂಡು ಎಲ್ಲ ಅವನ್ನೆಲ್ಲ ತುಂಬಾ ತಗೊಳ್ಳೋದೆಲ್ಲ ಮಾಡಬಾರ್ದು. ಯಾಕಂದ್ರೆ ಎಲ್ಲ ಫ್ಯಾಷನ್ ಆಗ್ಬಿಟ್ಟಿದೆ ಇವತ್ತೆಲ್ಲ. ಯಾರು ನೋಡಿದ್ರು ಅವ್ನು ಏನ್ ಹೇಳ್ತಾನೆ ಅಂದ್ರೆ ಇವತ್ತು ಈ ಎಕ್ಸರ್ಸೈಸ್ ಮಾಡ್ಬೇಕು, ನಾಳೆ ಅದನ್ನೇ ತಿನ್ಬೇಕು, ಇದನ್ನ ತಿನ್ಬಾರ್ದು. ಅಂಡ್ ನಮ್ಗೇನ್ ಅನ್ಸುತ್ತೆ ಅಂದ್ರೆ ನಾವು ಅದನ್ನೆಲ್ಲ ಮಾಡಿದ್ರೆ ಒಂಥರ ನಮಗೆ ಏನೋ ಆಗ್ಬಿಡುತ್ತೆ. ಬಟ್ ಯು ಆರ್ ಡ್ಯಾಮೇಜಿಂಗ್ ಯುವರ್ ಸೆಲ್ಫ್. ಯಾಕಂದ್ರೆ ನಮಗೆ ಮಿಸ್ ಯೂನಿವರ್ಸ್, ಮಿಸ್ಟರ್ ಯೂನಿವರ್ಸ್ ಅಂತ ಆಗ್ಲಿಕ್ಕಿಲ್ಲಲ್ಲ. ಸೊ ವೈ ಗೋ ಥ್ರೂ ಆಲ್ ದಿಸ್ ಪೇ? ನೋಡಿ, ನೀವೇನ್ ತಿಂತೀರಾ? ಪರಾಟ ಮೇಲೆ ಬೆಣ್ಣೆ ಹಾಕೊಂಡ? ನಾನು ಬೆಣ್ಣೆ, ಪರಾಟೆ, ನಾನು ಎಲ್ಲ ತಿಂತೀನಿ. ನಾನು ಯಾವಾಗ್ಲೂ ಡಯಟ್ ಮಾಡಿಲ್ಲ. ನಾನ್ ಅಂದ್ರೆ ಅದನ್ನ ತಿನ್ಬಾರ್ದು, ಇವತ್ತು ಹುಡುಗರನ್ನ ನಾನು ನೋಡ್ತೀನಿ ಇದನ್ನ ತಿನ್ಬಾರ್ದು, ನಾನು ಅದನ್ನ ತಿನ್ನಲ್ಲ. ನಾನು ಕೇಳ್ತೀನಿ, ಯಾಕಪ್ಪ ನೀವೆಲ್ಲ ಯಂಗ್ಸ್ಟರ್ಸ್, ನಿಮ್ ಮೆಟಾಬಾಲಿಸಮ್ ಎಷ್ಟು ಫಾಸ್ಟ್ ಇರುತ್ತೆ, ಯು ಕ್ಯಾನ್ ಬರ್ನ್ ಕ್ಯಾಲರೀಸ್ ಜಸ್ಟ್ ಲೈಕ್ ದ್ಯಾಟ್, ಯಾಕೆ ಹೆದರ್ತೀರಾ ಅಂತ. ನಾನ್ ಕೇಳ್ಪಟ್ಟೆ ಇತ್ತೀಚಿನ ದಿನಗಳಲ್ಲಿ ನಿಮ್ಗೆ ತೊಂದರೆ ಕೊಡೋ ಮತ್ತೊಂದು ವಿಷಯ ಅಂದ್ರೆ ಸೋಷಿಯಲ್ ಮೀಡಿಯಾ. ಅದರಲ್ಲಿ ಬರುವಂತ ಕಮೆಂಟ್ಸ್ ಗಳನ್ನ ನೋಡಿ ನಿಮ್ಗೆ ತುಂಬಾ ಸಿಟ್ಟು ಬರುತ್ತೆ. ಮುಂಚೆ ನನಗೆ ತುಂಬಾ ಬೇಜಾರಾಗ್ತಾ ಇತ್ತು. ಅಂದ್ರೆ ಈಗ ಮನುಷ್ಯ ಯಾವಾಗಿಂದ ಈ ಸೋಷಿಯಲ್ ಮೀಡಿಯಾ ಯಾವಾಗಿಂದ ಸ್ಟಾರ್ಟ್ ಆದ್ವೋ, ಇವೆಲ್ಲ ಬಂದ್ವೋ, ಅದು ಹೆಂಗಾಗೋಯ್ತು ಅಂದ್ರೆ ಬೇಸಿಕಲಿ ಹುಡುಗರ ಕೈಯಲ್ಲಿ ಬಂದ್ಬಿಡ್ತಿದ್ದೆಲ್ಲ. ಪ್ರತಿ ಹುಡುಗರ ಕೈಯಲ್ಲಿ, ಎಲ್ಲರ ಕೈಯಲ್ಲಿ ಅದು ಬಂದಿದೆ. ಏನ್ ಮುಖ ಅಂತೂ ಕಾಣೋದಿಲ್ಲ. ತಮ್ಗೆ ಇಷ್ಟ ಬಂದಿದ್ದೆಲ್ಲ ಟೈಪ್ ಮಾಡಿ ಯಾರು ಏನ್ ಬೇಕಾದ್ರೂ ಟೈಪ್ ಮಾಡ್ಬಿಡುವುದು. ಆದ್ರೆ ಅವನು ಅಂದ್ರೆ ಮುಂದಿನ ಯೋಚನೆ ಮಾಡಲ್ಲ ಅವನು. ಅಂದ್ರೆ ಯಾರ ಬಗ್ಗೆ ಬರಿತಾ ಇದ್ದಾನೋ ಅವ್ರಿಗೆ ಎಷ್ಟು ನೋವಾಗುತ್ತೆ ಅದೆಲ್ಲ ಯೋಚನೆ ಮಾಡಲ್ಲ. ತನ್ನ ಮಜಾ ತಾನು ನೋಡ್ಕೊಂಡ್ಬಿಡ್ತಾನಷ್ಟೇ. ನೋಡಿ, ನನ್ಗೆ ಒಬ್ರು ಯಾರೋ ಹೇಳಿದ್ರು, ನೀವು ತುಂಬಾನೇ ಪ್ರೈವೇಟ್ ವ್ಯಕ್ತಿ, ನಿಮ್ ಮನೆ ಹೇಗಿದೆ, ಅದ್ರೊಳಗಡೆ ಏನ್ ನಡೆಯುತ್ತೆ ಅನ್ನೋದು ಯಾರಿಗೂ ಕೂಡ ಗೊತ್ತಾಗಲ್ಲ. ಆದ್ರೆ ಮಗನ್ ಮದ್ವೆ ಆಗತ್ತೆ, ಸಂಬಂಧಿಕರು ಬಂದು ಅಲ್ಲಿ ತಂಗಿದ್ರು, ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ವಿಡಿಯೋಸ್ ಬಂತು. ಮೊದ್ಲಂತೂ ನನಗೆ ತುಂಬಾ ಕೋಪ ಬರ್ತಾ ಇತ್ತು. ನಾನು ಕೆಲವು ರಿಲೇಟಿವ್ಸ್ ನೋಡ್ದೆ, ಅವ್ರನ್ನ ತುಂಬಾ ಬೈದೆ ನಾನು. ಅಂದ್ರೆ ನಿಮಗೆ ನಾಚಿಕೆ ಆಗಲ್ಲ ಇವೆಲ್ಲ ಮಾಡ್ತಾ ಕೂತಿದ್ರೆ, ಇಷ್ಟು ವಯಸ್ಸಾಗಿದೆ, ಬುದ್ಧಿ ಇಲ್ವಾ ನಿಮಗೆ ಅಂತ. ಆಮೇಲೆ ಒಂದಿಬ್ರು ನೋಡ್ದೆ ನಾನು. ಆಮೇಲೆ ನೋಡಿದ್ರೆ ಫಂಕ್ಷನ್ಸ್ ನಡೀತಾ ಇರ್ಬೇಕಾದ್ರೆ ಎಲ್ಲಾ ಕಡೆಯಿಂದ ಆ ಕಡೆಯಿಂದ ವಿಡಿಯೋ ಬರ್ತಾ ಇದೆ. ಎಂಡ್ ಆಫ್ ದಿ ಡೇ ನಾನೇನು ಅನ್ಕೊಂಡೆ, ಬಿಡಪ್ಪ ನಾನೇನು ಮಾಡಕ್ಕಾಗಲ್ಲ ಅಂತ, ನಡಿಲಿ ಏನ್ ನಡೀತಾ ಇದೆ ಅಂತ. ಬಟ್ ನಿಮ್ ಕೈಯಲ್ಲಿ ಏನು ಇರಲ್ಲ ಕೆಲವೊಮ್ಮೆ. ಯು ಜಸ್ಟ್ ಹ್ಯಾವ್ ಟು ಲಿವ್ ವಿತ್ ಇಟ್ ಅಂಡ್ ಆಕ್ಸೆಪ್ಟ್ ಇಟ್. ಬಟ್ ನಾನು ಯಾವಾಗ್ಲೂ ಏನ್ ಹೇಳ್ತೀನಿ ಅಂದ್ರೆ, ಬೇರೆಯವ್ರ ಪ್ರೈವಸಿನ ರೆಸ್ಪೆಕ್ಟ್ ಮಾಡಿ. ಬಟ್ ದೆನ್ ಬಿಕಾಸ್ ನಾವು ಫೇಮಸ್ ಅಂದ್ರೆ ನಾವು ಮನುಷ್ಯರಲ್ಲ ಅಂತಲ್ಲ, ನಾವು ಮನುಷ್ಯರೇ, ನಮಗೂ ಪ್ರೈವಸಿ ಇರುತ್ತೆ, ಎಲ್ಲ ಇರುತ್ತೆ, ಬೇಜಾರಾಗುತ್ತೆ. ಆದ್ರೆ ಅಂಥವ್ರು ಏನ್ ಅನ್ಕೋತಿರ್ತಾರೆ ಅಂದ್ರೆ ಏನ್ ಬೇಕಾದ್ರೂ ಮಾತಾಡ್ಬೋದು ಯಾರ ಬಗ್ಗೆ ಆದ್ರೂ ಅಂತ. ಸನಿ, ಈ ಮಾತು ನಿಜಾನಾ? ಬಾಲ್ಯದಿಂದ ಓದೋ ವಿಚಾರದಲ್ಲಿ ಮತ್ತೆ ಬರೆಯೋ ವಿಚಾರದಲ್ಲಿ ನಿಮ್ಗೆ ಕಷ್ಟ ಆಗ್ತಿತ್ತು? ಹೌದು ಸರ್. ಯಾರಾದ್ರೂ ಓದೋದಕ್ಕೆ ಹೇಳಿದಾಗ ನಿಮ್ಗೆ ಸಿಟ್ಟು ಬರ್ತಿತ್ತಾ? ಗೊತ್ತಿಲ್ಲ ಈಗಂತೂ ಹೇಳ್ಬೋದು, ಬಟ್ ಅವಾಗ ನನಗೆ ಗೊತ್ತಾಗ್ತಿದ್ದಿಲ್ಲ ಏನು ಅಂತ. ಬಿಕಾಸ್ ಈಗ ನನಗೆ ಅರ್ಥ ಆಗುತ್ತೆ. ಐ ವಾಸ್ ಬೇಸಿಕ್ಲಿ ಡಿಸ್ಲೆಕ್ಸಿಕ್. ಮತ್ತೆ ಓದೋದು ಬರೆಯೋದು ಈಗಲೂ ನಾನು ತುಂಬಾ ತಪ್ಪುಗಳು ಮಾಡ್ತೀನಿ. ನಾನು ಶಬ್ದಗಳನ್ನ ನಾನು ಬೇರೆ ತರ ನೋಡ್ತೀನಿ, ಬೇರೆ ತರ ಅರ್ಥ ಆಗುತ್ತೆ, ತಪ್ಪು ಮಾಡ್ತೀನಿ. ಆದ್ರೆ ಆಬ್ವಿಯಸ್ಲಿ ಅವಾಗ ಡೇಸ್ ಹೆಂಗಿದ್ವು ಅಂದ್ರೆ, ಎಲ್ರು ಏನಂತಿದ್ರೆ ಅಂದ್ರೆ, ಮಗ ಏನ್ ಇಷ್ಟು ಮಬ್ಬಿದಾನೆ, ಒಂದ್ ಹೇಳ್ಬಿಡ್ರಿ ಚೆನ್ನಾಗಿ ಓದ್ತಾನೆ ಅಂತ, ಫೇಲ್ ಆಗ್ತಾನೆ, ಓದೋದಿಲ್ಲ, ಅದು ಇದು ಅಂತ. ಬಟ್ ಸಮ್ಹಾವ್ ಒಂದ್ಸಲ ಸ್ಕೂಲಲ್ಲಿ ತೊಂದರೆ ಆದಾಗ ಟೀಚರ್ಸ್ ನನ್ನ IQ ಟೆಸ್ಟ್ ಮಾಡಿದ್ರು. ನನ್ನ IQ ಟಾಪ್ ಇತ್ತು. ಮೋಸ್ಟ್ಲಿ ಅದಕ್ಕೆ ಅನ್ಸುತ್ತೆ ನಾನು ವಿಷಯಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಡ್ತಾ ಇದ್ದೆ. ಅಂಡ್ 35% ವರೆಗೂ ಮಾರ್ಕ್ಸ್ ತೆಗೆದು ಬಿಡ್ತಾ ಇದ್ದೆ. ನೀವೊಂದು ತುಂಬಾ ದೊಡ್ಡ ವಿಚಾರನ ಹೇಳಿದ್ರಿ. ನೀವು ಡಿಸ್ಲೆಕ್ಸಿಸ್ನ ಅನುಭವಿಸ್ತಾ ಇದ್ರಿ. ನೋಡಿ, ಇಂತಹ ಸಮಸ್ಯೆಗಳನ್ನ ಯಾರು ಅನುಭವಿಸ್ತಾ ಇದಾರಲ್ಲ, ಅವರು ಅರ್ಥ ಮಾಡ್ಕೊಳ್ಬಹುದು. ಇದಾದ ನಂತರ ಕೂಡ ಸಕ್ಸಸ್ ಅನ್ನ ಪಡ್ಕೊಳ್ಬಹುದು. ಹೌದು, ಡೆಫಿನೆಟ್ಲಿ. ನೋಡಿ, ಯಾವ ಮನುಷ್ಯನಲ್ಲಿ ಒಂದು ಪ್ರಾಬ್ಲಮ್ ಇರುತ್ತೋ ಆ ಮನುಷ್ಯ ಸ್ವಲ್ಪ ಸ್ಟ್ರಾಂಗ್ ಆಗ್ತಾನೆ. ಯಾಕಂದ್ರೆ ಆ ಶಾರ್ಟ್ ಫಾಲ್ ನ ಅವನು ಕವರ್ ಮಾಡಬೇಕು ಅಂತಿರ್ತಾನೆ, ಹಾರ್ಡ್ ವರ್ಕ್ ಮಾಡ್ತಾನೆ, ಅದ್ರ ಬಗ್ಗೆ ತುಂಬಾ ಕಷ್ಟಪಡ್ತಾನೆ. ಅಂಡ್ ಐ ಥಿಂಕ್ ಪ್ರತಿ ಮನುಷ್ಯ ಆಗಿರಲ್ಲ. ಸ್ಕೂಲಲ್ಲಿ ತುಂಬಾ ಜನ ಕಾಡಿಸ್ತಾ ಇರ್ತಾರೆ, ಫ್ರೆಂಡ್ಸ್ ಎಲ್ಲ ಹೊರಗಡೆ ಕಾಡಿಸ್ತಾ ಇರ್ತಾರೆ. ಒಂದ್ ವೇಳೆ ಪರ್ಸನಾಲಿಟಿ ಅವನು ಸ್ಟ್ರಾಂಗ್ ಇರ್ಲಿಲ್ಲ ಅಂದ್ರೆ ಆ ಹುಡುಗ ಹಿಂದೆ ಉಳಿದ್ ಬಿಡ್ತಾನೆ. ಆಮಿರ್ ಖಾನ್ ಅವರು ಕೂಡ ತಾರೆ ಜಮೀನ್ ಸಿನಿಮಾದಲ್ಲಿ ಈ ಸಬ್ಜೆಕ್ಟಿನ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಐ ಥಿಂಕ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ಮಕ್ಕಳನ್ನ ತುಂಬಾ ಪ್ಲೀಸ್ ತುಂಬಾ ಅರ್ಥ ಮಾಡ್ಕೊಳ್ಳಿ. ಮಕ್ಕಳನ್ನ ತುಂಬಾ ಮುಖ್ಯ ಅದು.
ತುಂಬಾ ಮುಖ್ಯ ಅದು. ಪ್ರಾರಂಭದ ದಿನಗಳಲ್ಲಿ ನಿಮಗೆ ಓದೋದು ಬರೆಯೋದ್ರ ಜೊತೆಗೆ ಮಾತನಾಡೋದು ಕೂಡ ಸಮಸ್ಯೆ ಆಗ್ತಾ ಇತ್ತು, ಭಯ ಪಡ್ತಾ ಇದ್ರಿ ಮೈಕನ್ನ ನೋಡಿ. ಹೌದು ಸರ್, ನಾನು ಸ್ವಲ್ಪ ಈಗಂತೂ ಮಾತಾಡ್ತೀನಿ ನಾನು. ಆವಾಗ ಮೈಕ್ ಕೊಟ್ಬಿಟ್ರೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಿರ್ಲಿಲ್ಲ. ಮತ್ತೆ ನಾನು ಈ ಕಾರಣಕ್ಕೆ ಎಲ್ಲಿಗೂ ಹೋಗ್ತಾ ಇರ್ಲಿಲ್ಲ. ನಾನು ಅದನ್ನ ಜನ ಏನ್ ಅನ್ಕೋತಿದ್ರು ಅಂದ್ರೆ ಆರೋಗೆಂಟ್, ಇವನು ಆಟಿಟ್ಯೂಡ್ ಇದೆ ಅದು ಇದು ಅಂತ. ಅವ್ರಿಗೆ ನಾನು ಹೇಗೆ ಹೇಳಿ ನನಗೆ ತುಂಬಾ ಭಯ ಇದೆಲ್ಲ ಅಂತ. ಅಂದ್ರೆ ಸನ್ನಿಗೆ ಮಾತಾಡೋದಕ್ಕೂ ಕಷ್ಟ ಆಗ್ತಿತ್ತು, ಓದೋದಿಕ್ ಕಷ್ಟ ಆಗ್ತಿತ್ತು, ಬರೆಯೋದಿಕ್ ಕಷ್ಟ ಆಗ್ತಿತ್ತು. ಅದಾದ್ಮೇಲೂ ಕೂಡ ತುಂಬಾ ದೊಡ್ಡ ಸ್ಟಾರ್ ಆದ್ರಿ. ದೇವರ ಕೃಪೆ ಅದು, ಅಷ್ಟೇ ಅಷ್ಟೇ, ಇನ್ನೇನು ಹೇಳಕ್ಕೆ. ಐ ಮೀನ್ ಇವೆಲ್ಲ ಇರ್ತವೆ ಜೀವನದಲ್ಲಿ. ಆದ್ರೆ ನಾನು ಯಾವಾಗ್ಲೂ ಸೋಲ್ ಒಪ್ಕೊಂಡಿಲ್ಲ ಜೀವನದಲ್ಲಿ. ಬರಲ್ಲ ಅಂದ್ರೆ ನಾನು ಅದ್ರ ಹಿಂದೆ ಬಿದ್ದಿರ್ತೀನಿ. ಓದೋದ್ರಲ್ಲಿ ತುಂಬಾ ಚೆನ್ನಾಗಿ ಮಾಡಕ್ ಆಗ್ತಿರ್ಲಿಲ್ಲ, ಬಿಕಾಸ್ ಇಟ್ ವಾಸ್ ಅ ಟೆಕ್ನಿಕಲ್ ಪ್ರಾಬ್ಲಮ್. ಯಾವಾಗ್ಲಾದ್ರೂ ಏನಾದ್ರೂ ತೊಂದರೆ ಆದ್ರೆ ನಾನು ಅದ್ ಯಾಕಾಯ್ತು ಅಂತ ಯೋಚನೆ ಮಾಡ್ತೀನಿ, ಹೆದರಲ್ಲ ನಾನು. ಯಾಕಂದ್ರೆ ಈಗ ತೊಂದ್ರೆ ಅಂತೇಳಿ ಸುಮ್ನೆ ಕೂತ್ಬಿಟ್ರೆ ಮನುಷ್ಯ ಅಯ್ಯೋ ಪಾಪ ನನ್ಗೇನೋ ಆಗಲ್ಲ ಅಂತ. ನನಗದು ಅಯ್ಯೋ ಪಾಪ ಇಷ್ಟ ಆಗಲ್ಲ. ಅದಕ್ಕೆ ನನ್ನ ಮಕ್ಳಿಗೆ ಹೇಳ್ತಾ ಇರ್ತೀನಿ, ಗೋ ಫಾರ್ ಇಟ್, ಧೈರ್ಯ ಇಟ್ಕೊಳ್ಳಿ, ದಿಸ್ ಇಸ್ ಹೌ ವಿ ಗ್ರೋ, ನಾವು ಸ್ಟ್ರಾಂಗ್ ಆಗೋದು ಹೀಗೆ ಅಂತ, ಇದೆಲ್ಲ ನಾವು ಮಾಡ್ಬೇಕು ಅಂತ. ಇಲ್ಲ ಸನಿ, ಇದು ತುಂಬಾನೇ ದೊಡ್ಡ ಮೆಸೇಜ್. ಯಾರಿಗೇನಾದ್ರೂ ಕೊರತೆ ಇರುತ್ತಲ್ಲ ಅವ್ರೊಳಗಡೆ ಒಂದು ಆತ್ಮವಿಶ್ವಾಸ ಬರೋದಕ್ಕೆ ಶುರುವಾಗುತ್ತೆ, ನಾವು ಕೂಡ ಏನಾದ್ರೂ ಸಾಧಿಸಬಹುದು ಅಂತ. ಹೌದು, 100%. ನನ್ನನ್ನೇ ನೋಡ್ಕೊಳ್ಳಿ. ನಾನು ಯಾವತ್ತು ಯಾವ ಸ್ಕ್ರಿಪ್ಟ್ನು ಓದಿಲ್ಲ, ಯಾಕಂದ್ರೆ ನನಗೆ ಓದಕ್ಕೆ ಇಷ್ಟ ಬರ್ತಿರ್ಲಿಲ್ಲ. ಸೊ ನಾನು ಜಸ್ಟ್ ಡೈಲಾಗ್ ಕೇಳ್ತಿದ್ದೆ, ಅರ್ಥ ಮಾಡ್ಕೋತಿದ್ದೆ, ಡೆಲಿವರ್ ಮಾಡ್ತಿದ್ದೆ. ಈಗ ಅವೇ ಡೈಲಾಗ್ಸ್ ಅಲ್ವಾ ಜನ ಅಷ್ಟು ಇಷ್ಟಪಡ್ತಿದ್ದಾರೆ ಇವತ್ತು. ಎಲ್ರು ಅನ್ಕೋತಾ ಇರ್ತಾರೆ, ಇವ್ ಚೆನ್ನಾಗಿ ಸ್ಕ್ರಿಪ್ಟ್ ಎಲ್ಲ ಓದಿ ಪೈರೇಟ್ ಮಾಡಿ ಅಂತ. ಕೊಟ್ಟಾಗ ನಿಮ್ಗೆ ಓದೋದಿಕ್ಕಾಗಲ್ಲ. ಇಲ್ಲ, ನಾನು ಓದೋದೇ ಇಲ್ಲ. ಅಂದ್ರೆ ನಾನು ಯಾವಾಗ್ಲೂ ಜಸ್ಟ್ ಅರ್ಥ ಮಾಡ್ಕೋತೀನಿ. ಅಂದ್ರೆ ನಾನು ಏನ್ ಹೇಳ್ತೀನಿ ಅಂದ್ರೆ, ನಾನು ಏನ್ ಹೇಳ್ಬೇಕು ಅದನ್ನ ನೀನ್ ನನ್ಗೆ ಹೇಳ್ಬಿಡು, ಐ ವಿಲ್ ಕ್ರಿಯೇಟ್ ಇಟ್ ಇನ್ ಮೈ ಓನ್ ವೇ ಅಂಡ್ ಅದನ್ನ ನಾನು ಕನ್ವೆ ಮಾಡ್ತೀನಿ. ವಿಷಯ ಕನ್ವೆ. ನೀವು ಇಷ್ಟು ದೊಡ್ಡ ಡೈಲಾಗ್ ಗಳನ್ನ ಏನು ಡೆಲಿವರಿ ಮಾಡ್ತೀರಿ, ನಾವ್ ಅದನ್ನ ಕೇಳಿಸ್ಕೊತೀವಲ್ಲ, ಇದನ್ನ ನೀವು ಸ್ಕ್ರಿಪ್ಟ್ ನ ಓದೋದಿಲ್ಲ, ಬರೀ ಮೆಮೊರಿಯಿಂದಾನೇ. ಅಂದ್ರೆ ನಾನು ಮೊದ್ಲು ಅದನ್ನ ಕೇಳ್ತೀನಿ, ಒಂದ್ಸರಿ ಓದ್ತೀನಿ. ಅಂದ್ರೆ ನಾನು ಅದನ್ನ ಕೇಳುವಾಗ ಅಲ್ಲಿ ಏನ್ ಮಾಡ್ಬೇಕಂತ ಗೊತ್ತಿರುತ್ತೆ ನನಗೆ. ಸೊ ಅದಾದ್ಮೇಲೆ ನಾನು ತುಂಬಾ ಈಸಿ ಆಗ್ಬಿಡುತ್ತೆ ನನಗೆ. ಅಂದ್ರೆ ಲಾಸ್ಟ್ ಅಲ್ಲಿ ಎಂಡ್ ಆಫ್ ದಿ ಡೇ ನಾವು ಬಯಟ್ ಹೊಡೆದು ಡೈಲಾಗ್ನ ಹೇಳೋದಿಲ್ವಲ್ಲ, ನಾವು ನಮ್ಮ ಒಂದು ಥಾಟ್ ಪ್ರಾಸೆಸ್ ಇಂದ ನಾವು ಸ್ವಂತ ಹೇಳ್ದಂಗೆ ಇರಬೇಕು. ಪ್ರೇಕ್ಷಕರಿಂದ ಯಾರಾದ್ರೂ ಪ್ರಶ್ನೆ ಕೇಳ್ತೀರಾ? ಸರ್, ನಿಮ್ ಎಲ್ಲಾ ಸಿನಿಮಾಗಳಲ್ಲೂ ನೀವು ತುಂಬಾ ಸಿಟ್ಟಲ್ಲಿರೋ ಹಾಗೆ ತುಂಬಾ ಕೋಪದ ಮುಖ ತೋರಿಸ್ತಾರೆ. ಸರ್, ಈ ಸಿಟ್ಟಿನ ಮುಖದ ಸನ್ನಿ ಅವರು ಚಿಕ್ಕ ವಯಸ್ಸಲ್ಲಿ ಅಪ್ಪನ ಹತ್ರ ಪೆಟ್ಟೇನಾದ್ರೂ ತಿಂದಿದ್ದೀರಾ? ನನ್ನ ಮನೆಯಲ್ಲಿ ನನ್ನನ್ನು ಹೊಡಿದೇ ಇರೋ ಒಬ್ಬ ವ್ಯಕ್ತಿನೂ ಇಲ್ಲ. ಅಂದ್ರೆ ನಾನು ತುಂಬಾ ತುಂಟ ಇದ್ದೆ. ಅಂದ್ರೆ ಆ ವಯಸ್ಸಲ್ಲಿ ನಾನು ಹೇಗಿದ್ದೆ, ನಾನು ಅದನ್ನೇ ಹೇಳ್ತಾ ಇರ್ತೀನಿ, ಮಕ್ಕಳಿರುವಾಗ ಎಂಜಾಯ್ ಮಾಡಿಬಿಡ್ಬೇಕು, ಮತ್ತೆ ಅದು ವಯಸ್ಸು ಬರಲ್ಲ ಅಂತ. ನಾವು ಅವ್ರಿಗೆ ಅಂದ್ರೆ ಅಪ್ಪ ಯಾವಾಗ್ಲೂ ಬ್ಯುಸಿ ಇರ್ತಿದ್ರು ಕೆಲಸದಲ್ಲಿ. ಒಂದು ಇನ್ಸಿಡೆಂಟ್ ಹೇಗಾಯ್ತು ಅಂದ್ರೆ, ಅವತ್ತು ಒಂದ್ಸಲ ಮನೇಲಿದ್ರು, ಮತ್ತೆ ನಾನು ನನ್ನ ಫ್ರೆಂಡ್ ಟೆರೆಸ್ ಮೇಲೆ ಕೈಯಲ್ಲಿ ಕ್ಯಾಟರ್ಪಿಲ್ಲರ್ ಹಿಡ್ಕೊಂಡು ದೂರ ಮನೆಗಳಿಗೆ ನಾವು ಗಾಜು ಹೊಡಿತಾ ಇದ್ವಿ. ಅದೊಂದು ಮಜಾ ಬರ್ತಾ ಇತ್ತು ನಮಗೆ. ಸೊ ಒಂದ್ಸಲ ಏನಾಯ್ತು ಅಂದ್ರೆ, ಅವ್ರ ಮನೇಲಿ ಇದ್ದಾರೆ ಅಂತ ಗೊತ್ತಾಗೋಯ್ತು. ಸೊ ನಾನು ಯಾವಾಗ್ಲೂ ತಂದೆಗೆ ಎದುರ್ತಾ ಇದ್ದೆ, ಅಂದ್ರೆ ಈ ವಿಷಯ ಅವ್ರಿಗೆ ಗೊತ್ತಾದ್ರೆ ಏನ್ ಮಾಡ್ತಾರೆ ಅಂತ. ಸೊ ನಾನು ಕೆಳಗಡೆ ಓಡೋಡಿ ಹಿಂಗ್ ಬಂದೆ. ಅವ್ರು ನೋಡಿದ್ರು, ಏನ್ ಮಾಡ್ತಾ ಇದ್ದಾನೆ ಇವನು ಅಂತ. ನಾನು ಓಡ್ತಾ ಇದ್ದೆ. ಸೊ ಅವ್ರು ಕರೆದ್ರು, ಏನೋ ತುಂಟತನ ಮಾಡಿದಾನೆ ಅಂತೇಳಿ ನನಗೆ ಏಟ್ ಬಿಟ್ರು. ನನ್ನ ಕೆನ್ನೆ ಮೇಲೆ 3 ಬೆರಳಿನ ಪ್ರಿಂಟ್ ಬಿದ್ದಿತ್ತು. ಅಪ್ಪದ ಕೈ ಇಷ್ಟಿಷ್ಟು ದೊಡ್ಡದಲ್ವಾ. ಅಂದ್ರೆ ಅವ್ರಿಗೆ ಗೊತ್ತಿರ್ಲಿಲ್ಲ ನಾನು ಏನ್ ಮಾಡಿದೀನಿ ಅಂತ, ಆದ್ರೆ ನನಗ್ ಗೊತ್ತಿತ್ತು ನಾನು ಏನ್ ಮಾಡಿದೀನಿ ಅಂತ. ಈಗೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಆಪ್ಗೆ ಅದಾಲತ್ನಲ್ಲಿ ಸನ್ನಿ ಡಿಯೋಲ್ ಮೇಲೆ ಆರೋಪ ಮತ್ತೆ ಪ್ರಶ್ನೆಗಳ ಮತ್ತೊಂದು ಸುತ್ತು. ಈ ಸಲ ಶಾರುಖ್ ಕೂಡ ನಿಮ್ಮನ್ನ ಹೊಗಳಿದ್ದಾರೆ, ಕರಣ್ ಜೋಹರ್ ಕೂಡ ನಿಮ್ಮನ್ನ ಹೊಗಳಿದ್ದಾರೆ. ಸರಿ ಬಿಡಿ, ನಾನು ಸಾರಿ ಕೇಳ್ತೀನಿ. ವೆಲ್ಕಮ್ ಬ್ಯಾಕ್. ಆಪ್ಗೆ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ಸೂಪರ್ ಸ್ಟಾರ್ ಸನ್ನಿ ಡಿಯೋಲ್. ಆಪ್ಗೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಸೂಪರ್ ಸ್ಟಾರ್ ಸನ್ನಿ ಡಿಯೋಲ್ ಅವರ ಮೇಲಿರುವ ಆರೋಪವೆಂದರೆ, ಇವರಿಗೆ
ಕೃತಜ್ಞತೆ ಇಲ್ಲ ಎಂಬುದು. ಸನಿ, ಫಿಲ್ಮ್ ಇಂಡಸ್ಟ್ರಿ ಅವರು ಹೇಳ್ತಾರೆ ಸಿನಿಮಾ ಇಂಡಸ್ಟ್ರಿ ನಿಮ್ಗೆ ಇಷ್ಟೆಲ್ಲ ಕೊಟ್ಟಿದೆ, ಇಷ್ಟು ದೊಡ್ಡ ಸ್ಟಾರ್ ಆಗಿದ್ದೀರಾ ನೀವು ಮುಂಬೈನ ಫಿಲ್ಮ್ ಇಂಡಸ್ಟ್ರಿಯಿಂದಾಗಿ. ಆದ್ರೆ ನೀವ್ ಹೇಳ್ತೀರಾ ಇಂಡಸ್ಟ್ರಿ ಡಿಡ್ ನಾಟ್ ಬಿಲೀವ್ ಇನ್ ಮೀ, ನೀವ್ ಹೇಳ್ತೀರಾ ನನಗೆ ಫೇರ್ ಟ್ರೀಟ್ಮೆಂಟ್ ಸಿಗ್ಲಿಲ್ಲ ಅಂತ. ಯು ಆರ್ ವೆರಿ ರೈಟ್. ಬಟ್ ಅಂದ್ರೆ ಏನ್ ಅನ್ಸುತ್ತೆ ಅಂದ್ರೆ, ಏನ್ ವಾತಾವರಣ ಇದೆಯಲ್ಲ ಅಲ್ಲಿ, ಅಂದ್ರೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಅಪ್ಪಾಜಿದು ಏನ್ ಕೇಪಬಿಲಿಟಿ ಇದೆ, ಅವ್ರೇನ್ ಡೆಲಿವರ್ ಮಾಡಿದ್ದಾರೆ ಇಂಡಸ್ಟ್ರಿಯಲ್ಲಿ ಮುಂಚೆಯಿಂದ ಹಿಡಿದು ಇವತ್ತಿನ ತನಕ, ಆ ಕೆಪಬಿಲಿಟಿ ನಾನು ಬೇರೆ ಯಾರಲ್ಲೂ ನೋಡ್ಲಿಲ್ಲ. ಆದ್ರೆ ನಾನು ಅವ್ರನ್ನ ಯಾವತ್ತೂ ಯಾರು ಅಪ್ರಿಷಿಯೇಟ್ ಮಾಡಿದ್ ನೋಡ್ಲಿಲ್ಲ. ಸೊ ಈ ಕಾರಣಕ್ಕೆ ನಾನು ಈ ತರ ಎಲ್ಲ ಅಂತೀನಿ. ಅಂದ್ರೆ ಇನ್ನೊಂದು ವಿಷಯ ಏನು ಅಂದ್ರೆ, ನಾವು ಯಾವಾಗ್ಲಾದ್ರೂ ಒಂದು ಒಳ್ಳೆ ಕೆಲಸ ಮಾಡಿದಾಗ್ನು ಆ ಕಡೆಯಿಂದ ಯಾರಾದ್ರೂ ಸ್ಟುಡಿಯೋದವರು ಅಥವಾ ಪ್ರೊಡ್ಯೂಸರ್ಸು ಅಥವಾ ಡೈರೆಕ್ಟರ್ಸು ಯಾರು ನನ್ನ ಜೊತೆ ಕನೆಕ್ಟ್ ಆಗಿದ್ರು ಬೇಗ ಕನೆಕ್ಟ್ ಆಗಿಲ್ಲ. ಸೊ ನಾನು ಯಾವಾಗ್ಲೂ ಯಾವ್ದಾದ್ರು ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಅದು ಹೊಸಬ್ರ ಹತ್ರನೇ ಮಾಡಿದ್ದೀನಿ. ಮತ್ತೆ ನಾನು ಎಂಜಾಯ್ ಕೂಡ ತುಂಬಾ ಮಾಡಿದೆ, ಯಾಕಂದ್ರೆ ಅವ್ರ ಹತ್ರ ಇರೋ ಜೋಶ್, ಅವ್ರ ಹತ್ರ ತಾವು ಪ್ರೂವ್ ಮಾಡ್ಕೋಬೇಕಂತ ಏನು ಹಾರ್ಡ್ ವರ್ಕ್ ಮಾಡ್ತಿರ್ತಾರಲ್ಲ, ಅವ್ರ ಜೊತೆ ನನ್ಗೆ ಕನೆಕ್ಟ್ ಆಗ್ಬಿಡ್ತಾ ಇತ್ತು. ಹಾಗಾಗಿ ನನ್ನ ಎಷ್ಟು ಸಿನಿಮಾಗಳಿದೆಯಲ್ಲ, ಘಾಯಲ್ ಸಿನಿಮಾ ನೋಡಿ, ಅದನ್ನು ಹೊಸ ಡೈರೆಕ್ಟರ್ ಇದ್ದ. ಸೊ ನಾನು ಯಂಗ್ ಡೈರೆಕ್ಟರ್ಸ್ ಎಲ್ಲರೂ ಅವಾಗ ಅವ್ರ ಜೊತೆ ಮಾಡ್ತಾ ಇದ್ದೆ. ಫಸ್ಟ್ ಸಿನಿಮಾ ನಾನು ಮಾಡಿದಾಗ ರಾಹುಲ್ ವಾಸ್ ಜಸ್ಟ್ ಅನ್ ಯಂಗ್ ಗಾಯ್, JP ದತ್ತಾ ಅವರಿದ್ರು. ಮತ್ತೆ ಆವಾಗ ಯಾವ ತರ ಸಿನಿಮಾಗಳು ಓಡ್ತಾ ಇದ್ವು ಅಂದ್ರೆ, ಮನಮೋಹನ್ ಸಿಂಗ್ ಅವ್ರ ಸಿನಿಮಾ ನಡೀತಾ ಇದ್ವು, ಆ ತರ ಡೈರೆಕ್ಟರ್ಸ್ದೆಲ್ಲ ಸಿನಿಮಾಗಳು ಓಡ್ತಾ ಇದ್ವು. ಆದ್ರೆ ನಾವೆಲ್ಲ ಒಂದು ವಿಭಿನ್ನವಾದ ನಮ್ಮ ಸಿನಿಮಾ ಮಾಡೋದ್ರಲ್ಲಿನೇ ಸ್ವಲ್ಪ ನಾವು ತಲ್ಲೀನರಾಗಿದ್ವಿ. ಆಬ್ವಿಯಸ್ಲಿ ಆ ಸ್ಟೋರೀಸ್ ಅವಾಗ ಯಂಗ್ಸ್ಟರ್ಸ್ಗೆ ತುಂಬಾ ಕನೆಕ್ಟ್ ಆಗ್ಬಿಡ್ತಾ ಇದ್ವು. ಆದ್ರೆ ಅದಾದ್ಮೇಲೆ ನಾನು ಎಷ್ಟು ಸಿನಿಮಾಗಳು ಮಾಡಿದ್ಮೇಲೂ ಯಾವುದು ದೊಡ್ಡ ಸ್ಟುಡಿಯೋ ಅಥವಾ ಫಿಲ್ಮ್ ಫ್ಯಾಮಿಲೀಸ್ ಇರುತ್ತಲ್ಲ, ಆ ಥರ ದೊಡ್ಡ ಪ್ರೊಡಕ್ಷನ್ ಹೌಸ್, ಅಲ್ಲಿ ಯಾವುದು ನನಗೆ ಯಾವ ಅವಕಾಶನೂ ಸಿಗ್ಲಿಲ್ಲ. ಅಂಡ್ ಈಗ ಗದರ್ ಬಿಡುಗಡೆ ಆದಾಗ ತುಂಬಾ ಜನನೇ ನಿಮ್ಮನ್ನ ಹೊಗಳಿದ್ದಾರೆ. ಮತ್ತೆ ಸಲ್ಮಾನ್ ಖಾನ್ ಟ್ವೀಟ್ ಕೂಡ ಮಾಡಿದ್ದಾರೆ. ಅವ್ರು ಹೇಳ್ತಾರೆ, ಒಂದು ಫಿಲ್ಮ್ ನ ಪೋಸ್ಟರ್ ನ ಟ್ವೀಟ್ ಮಾಡಿ ಬರೀತಾರೆ, 2.5 kg ತೋಳು 40 ಕೋಟಿ ಓಪನಿಂಗಿಗೆ ಸಮ ಅಂತ. ಸಲ್ಮಾನ್ ಮತ್ತು ನಂದು ನಮ್ಮಿಬ್ರದ್ದು ಒಂದು ಬೇರೆನೇ ಈಕ್ವೇಶನ್ ಇದೆ. ಅಂಡ್ ಆಬ್ವಿಯಸ್ಲಿ ನಾನು ಸೆಟ್ಟಲ್ಲಿರುವಾಗ ಸೆಟ್ಟಿಗೆ ಬರ್ತಾ ಇದ್ದ. ಹಿ ಹ್ಯಾಸ್ ಆಲ್ವೇಸ್ ಗ್ರೇಟ್ ರಿಗಾರ್ಡ್ಸ್ ಫಾರ್ ಮೀ. ಮತ್ತೆ ಅಪ್ಪನ ಜೊತೆನೂ ತುಂಬಾ ಒಳ್ಳೆ ರಿಲೇಷನ್ ಇದೆ ಅವ್ರದ್ದು. ಅಂಡ್ ಸೊ ದ್ಯಾಟ್ ಈಸ್ ಗಿವ್ ಅಂಡ್ ಟೇಕ್. ತುಂಬಾ ಕಮ್ಮಿ ಜನರಿಗೆ ಸಿಗುತ್ತೆ ಅದು. ಅಂಡ್ ಆಬ್ವಿಯಸ್ಲಿ ನನ್ನ ಜೊತೆ ಏನ್ ಕಲೀಗ್ಸ್ ಇದ್ದಾರೆ, ನಾನು ಎಲ್ಲರ ಜೊತೆ ಒಳ್ಳೆ ಟಚ್ ಅಲ್ಲಿ ಇದ್ದೀನಿ. ಆದ್ರೆ ನನಗೇನ್ ಅನ್ಸುತ್ತೆ ಅಂದ್ರೆ, ನನ್ ಇಷ್ಟ ಇದ್ರೆ ಇಷ್ಟ ಇದೆ ಅಂತ ಹೇಳಿ, ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಂತ ಹೇಳಿ. ಶಾರುಖ್ ಕೂಡ ಹೊಗಳಿದ್ದಾರೆ. ಡೆಫಿನೆಟ್ಲಿ ಬಿಕಾಸ್ ಶಾರುಖ್ ನೋಡಿ, ಆವಾಗ ಏನ್ ಆಗಿತ್ತಲ್ಲ ನಮ್ ನಡುವೆ, ಅದು ಅಂಡ್ ನಾನೇನ್ ಹೇಳ್ತೀನಿ ಅಂದ್ರೆ, ಅದಾದ್ಮೇಲೆ ಎಷ್ಟೊಂದು ಸಮಯ ಕಳೆದೋಗಿರುತ್ತಲ್ವ, ಮನುಷ್ಯರು ಮರ್ತೋಗ್ಬಿಡ್ತಾರೆ, ಅರ್ಥನೂ ಆಗ್ಬಿಡುತ್ತೆ. ಅಂದ್ರೆ ಇದೆಲ್ಲ ಆಗ್ಬಾರ್ದಾಗಿತ್ತು, ಒಳ್ಳೆ ಚೈಲ್ಡಿಶ್ ತರ. ಸೊ ಡೆಫಿನೆಟ್ಲಿ ಅದಾದ್ಮೇಲೆ ನಾನು ಶಾರುಖ್ ತುಂಬಾ ಸಲ ಭೇಟಿ ಮಾಡಿದೀವಿ, ಹೊರಗಡೆ ಸಿಕ್ಕಿದೀವಿ, ಮಾತಾಡಿದೀವಿ, ತುಂಬಾ ಸಿನಿಮಾಗಳ ಬಗ್ಗೆ ಮಾತಾಡ್ತೀವಿ ನಾವು. ಈಗ ನನ್ನ ಸಿನಿಮಾ ರಿಲೀಸ್ ಆದಾಗ ಫುಲ್ ಫ್ಯಾಮಿಲಿ ಜೊತೆ ಕರ್ಕೊಂಡು ಬಂದು ನೋಡ್ದ, ಇವೆಲ್ಲ ಆಗ್ತಿರುತ್ತೆ. ಸೊ ಇವೆಲ್ಲ ವಿಷಯಗಳು ಏನಿದೆ ಇವೆಲ್ಲ ಚೆನ್ನಾಗಿ ಅನ್ಸುತ್ತೆ. ಕರಣ್ ಜೋಹರ್ ಕೂಡ ಈ ಸಲ ನಿಮ್ಮನ್ನ ಹೊಗಳಿದ್ದಾರೆ. ಸರಿ ಬಿಡಿ, ನಾನು ಸಾರಿ ಕೇಳ್ತೀನಿ. ನಿಮ್ಗೆ ನೋಡಿ ಈ ರೀತಿ ಯಾಕೆ ಅನ್ಸುತ್ತೆ ಅಂತಂದ್ರೆ, ನೀವು ಇಂಡಸ್ಟ್ರಿಲಿ ಇರುವಂತಹ ಜನಗಳ ರೀತಿ ಅಲ್ಲ. ನೀವು ಕೂಡ ಎಲ್ಲರ ಜೊತೆಗೆ ಮಿಂಗಲ್ ಆಗೋದಿಲ್ಲ, ನೀವು ಯಾವುದೇ ಪಾರ್ಟಿಗಳಿಗೆ ಹೋಗೋದಿಲ್ಲ. ಇದೇ ಕಾರಣ ಇರ್ಬೇಕು. ಯಾಕಂದ್ರೆ ಈಗ ನೋಡಿ, ಪಾರ್ಟಿಗೆ ಹೋಗ್ಬೋದು, ಬಟ್ ಅಲ್ಲಿ ಹೋಗೋದ್ರಿಂದ ಏನ್ ಸಮಸ್ಯೆ ಅಂದ್ರೆ, ಅಲ್ಲಿ ಹೋದ್ರೆ ಕುಡಿಬೇಕಾಗುತ್ತೆ, ಇಲ್ಲ ಎಲ್ಲ ಮಾಡ್ಬೇಕಾಗುತ್ತೆ. ನಾನು ಆ ಥರ ಅಲ್ಲ. ಐ ಆಮ್ ಅರ್ಲಿ ರೈಸರ್. ಅಂದ್ರೆ ರಾತ್ರಿ ಬೇಗ ಮಲಗಿ ಬೆಳಿಗ್ಗೆ ಬೇಗ ಎದ್ಬಿಡ್ತೀನಿ. ಸೊ ಮುಂಚೆ ದಿನಗಳಲ್ಲಿ ನಾನು ಹೋದಾಗ ಅಲ್ಲಿ ಸೀನಿಯರ್ ಆಕ್ಟರ್ಸ್ ಎಷ್ಟೊಂದು ಜನ ಇರ್ತಾ ಇದ್ರು, ಅವ್ರು ಕುಡಿದು ನಶೆ ಏರಿದ್ಮೇಲೆ ನಮ್ಮನ್ನ ಹಿಡ್ಕೊಂಡ್ಬಿಡ್ತಾ ಇದ್ರು. ಆಮೇಲೆ ಏನು ಲೂಪ್ ಸ್ಟಾರ್ಟ್ ಆಗ್ಬಿಡ್ತೈತೆ. ಅಂದ್ರೆ ಹೇಳಿದ್ದೇನೆ ಹೇಳೋದು ಇವ್ರಾದ್ಮೇಲೆ ಅವ್ರಾದ್ಮೇಲೆ ಅವರು ನಿಧಾನಕ್ಕೆ ನನಗೂ ಏರ್ಬಿಡ್ತಾ ಇತ್ತು. ಅಂದ್ರೆ ಯಾಕಂದ್ರೆ ಹಂಗಾಗ್ಬಿಡುತ್ತೆ, ಅವ್ರ ಜೊತೆ ಎಲ್ಲ ಮಾತಾಡಿ ಮನುಷ್ಯನಿಗೆ ಲೂಪ್ ಆದಂಗ ಆಗ್ಬಿಡುತ್ತೆ. ಯಾಕಂದ್ರೆ ಅಲ್ಲಿ ನೀವು ಯಾರ ಜೊತೆ ಸೆನ್ಸಿಬಲ್ ಆಗಿ ಮಾತಾಡಕ್ಕೆ ಆಗಲ್ಲ. ಬಟ್ ದಟ್ ವಾಸ್ ದಟ್ ಪೀರಿಯಡ್. ಅಂದ್ರೆ ಐ ಥಿಂಕ್ ಪ್ರತಿ ಮನುಷ್ಯನಿಗೂ ತನ್ನ ಒಂದು ಪರ್ಸನಾಲಿಟಿ, ಒಂದು ಫ್ಯಾಷನ್ ಏನಂದ್ರೆ ಎಲ್ಲರೂ ನಿಮ್ಮನ್ನ ಪಾಜಿ ಅಂತ ಕರೀತಾರೆ.
ನಾನೇನ್ ಅಂತೀನಿ ಅಂದ್ರೆ ಅಷ್ಟೇ, ರೆಸ್ಪೆಕ್ಟ್ ಕೊಡ್ತಾರೆ ಅಂತಂದ್ರೆ ಆ ರೆಸ್ಪೆಕ್ಟ್ ನ ಅರ್ಥ ತಿಳ್ಕೊಬೇಕು ಅಂತ ಹೇಳ್ತೀನಿ ಅಷ್ಟೇ. ಅಣ್ಣ ಅಂತೀರಿ ಅಂದ್ರೆ ಅಣ್ಣ ಅನ್ಕೊಳ್ಳಿ, ಅವನ್ನ ಸುಮ್ನೆ ಅಣ್ಣ ಅರ್ಥ ಅಂತ ಮಾಡ್ಕೊಳಲ್ವಾ? ಕರೀಬೇಡಿ. ಆ, ಬಿಡಿ, ಐ ವುಡಂಟ್ ಲೈಕ್ ಟು ಗೋ ದೇರ್. ಇದು ಈ ತರ ಇದೆ ಎಲ್ಲ ಅಟ್ಮಾಸ್ಫಿಯರ್. ಈ ಜಗತ್ತೇ ಹೆಂಗ್ ಆಗ್ಬಿಟ್ಟಿದೆ ಅಂದ್ರೆ ನಾವು ಆಪರ್ಚುನಿಟೀಸ್ ನೋಡ್ತೀವಿ, ಮುಂದುವರಿಯೋದು ಹೇಗೆ ಅಂತ ನೋಡ್ತೀವಿ ಅಷ್ಟೇ. ಒಳ್ಳೆಯವರಾಗೋದಕ್ಕೆ, ಒಳ್ಳೆತನ ಮಾಡೋದಕ್ಕೆ ನಾವು ಏನು ಬೇಕಾದರೂ ಮಾಡ್ತೀವಿ. ಮತ್ತೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ನಾನು ಯಾರ ಬಗ್ಗೆನೂ ಕೆಟ್ಟದಾಗಿ ಮಾತಾಡ್ತಿದ್ದೀನಿ ಅಂತ. ಜಗತ್ತೇ ಹಾಗಿದೆ. ಅಂದರೆ ಸರಿ ಯಾವುದು ತಪ್ಪು ಯಾವುದು ಅದನ್ನು ಹೇಳಕ್ಕೆ ನನಗೇನು ಅಧಿಕಾರ ಇಲ್ಲ. ನಾನು ಹೇಗಿದ್ದೀನೋ ನಾನು ಹಾಗೇ ಇರ್ತೀನಿ, ಬೇರೆಯವ್ರಿಗೆ ಹೇಗಿರ್ಬೇಕು ಅವ್ರು ಹಾಗೇ ಇರ್ತಾರೆ. ನಾನು ಧರಂಜಿ ಅವರ ಒಂದು ಇಂಟರ್ವ್ಯೂ ಓದ್ತಾ ಇದ್ದೆ. ಅವ್ರು ಹೇಳ್ತಾರೆ, ನಾನು ಸನ್ನಿಗೆ ಕಲಿಸೋದಕ್ಕೆ ಬಹಳನೇ ಪ್ರಯತ್ನ ಪಟ್ಟೆ. ಅವರು ಉಲ್ಲೇಖಿಸ್ತಾರೆ, ಈ ಹಾಡಿದೆಲ್ಲ ಮೌಸಮ್ ಜೋ ಬರಸ್ತಾ ಹೇ, ಡರ್ ಕ್ಯೂ ಮುಚ್ಕೋ ಲಗ್ತಾ ಹೇ. ನಾನ್ ಸನ್ನಿಗೆ ಹೇಳ್ತಾ ಇದ್ದೆ, ಹೋಗಿ ಅಮೃತನ ತಬ್ಕೋ ಅಂತ. ಆದ್ರೆ ಸನ್ನಿಗದು ಸಾಧ್ಯನೇ ಆಗಿಲ್ಲ. ಹಾಗೇನಿಲ್ಲ, ಆಗ್ಲಿಲ್ಲ ಅಂತಲ್ಲ, ಹಾಗೇನಿಲ್ಲ. ನಾನು ತುಂಬ ನಾಚ್ಕೋತೀನಿ ಚಿಕ್ಕ ವಯಸ್ಸಿಂದ. ಹಾಗೇನೆ ನಾನು ಚಿಕ್ಕವನಿದ್ದಾಗ ಇನ್ನೂ ನಾಚ್ಕೋತಿದ್ದೆ. ಆದ್ರೆ ನಾನು ಅದನ್ನೇ ಹೇಳ್ತಿರ್ತೀನಿ, ಪ್ರತಿಯೊಬ್ಬಂದು ಅವನದೇ ಪರ್ಸನಾಲಿಟಿ ಇರುತ್ತೆ ಅಂತ. ಆದ್ರೆ ನೀವೀಗ್ಲೂ ಹಾಗೆ ಇದ್ದೀರಾ ಅಥವಾ ತಪ್ಕೋತೀರಾ? ಆಗಲ್ಲ. ನಾನು ಈಗ ಹಗ್ ಮಾಡ್ಲಾರ್ದ ಕೇಳಿದ್ರು ಸರಿ ಅಲ್ಲ ಅಲ್ವಾ? ಆದ್ರೆ ಏನು ಅಂದ್ರೆ, ಆಲ್ವೇಸ್ ನಾನು ತುಂಬಾ ಬದಲಾಗ್ಬಿಟ್ಟಿದ್ದೀನಿ ಅಂಡ್ ಜಗತ್ತಿನ ಜೊತೆ ಬದಲಾಗ್ತಾನೆ ಇದ್ದೀನಿ. ಅಂಡ್ ಇವಾಗ ವಯಸ್ಸು 65 ಆಗೋಯ್ತು. ಈಗ ಬದಲಾಗ್ಲಿಲ್ಲ ಅಂದ್ರೆ ಯಾವಾಗ ಬದಲಾಗ್ತೀನಿ ನಾನು? ಆದ್ರೆ ಇವತ್ತು ಕೆಲವು ಡೈರೆಕ್ಟರ್ಸ್ ಹೇಳ್ತಾರೆ, ಸನ್ನಿ ಡಿಯೋಲ್ ಜೊತೆಗೆ ಕೆಲಸ ಮಾಡೋದು ತುಂಬಾನೇ ಕಷ್ಟ, ಯಾಕಂದ್ರೆ ಅವರು ತಮ್ಮದೇ ಆದಂತ ಟರ್ಮ್ ಅಲ್ಲಿ ಕೆಲಸ ಮಾಡ್ತಾರೆ ಅಂತ. ಇಲ್ಲ, ಆತರ ಅಲ್ಲ, ಆತರ ಏನಿಲ್ಲ. ನೋಡಿ, ನಾನು ಡೇಟ್ ತಗೊಳಕ್ ಬಂದಾಗ ನಾನು ಕೇಳೋದು ಇಲ್ಲ, ನಿಮ್ಗೆ 10 ದಿನ ಬೇಕಾ, 1 ತಿಂಗಳು ಬೇಕಾ ಅಂತ. ಅದೆಲ್ಲ ನಾನು ಅದ್ರ ಆರ್ಗ್ಯುಮೆಂಟು ಮಾಡಲ್ಲ. ಮತ್ತು ನಾನು ಸ್ಕ್ರಿಪ್ಟ್ ಬರೆಯುವಾಗ ನಾನು ಒಂದು ಸೈಲೆನ್ಸ್ ಪ್ಲೇಸ್ ನೋಡ್ತೀನಿ. ಅಂದರೆ ಎಲ್ಲರೂ ಒಂದು ಮಗು ಥರ ನಾವು ಆ ಸ್ಕ್ರಿಪ್ಟ್ನ ಡೆವಲಪ್ ಮಾಡ್ತಾ ಇರ್ತೀವಿ. ಅದರಲ್ಲಿ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ರು ಅವ್ರಿಗೆ ಒಳ್ಳೇದು, ಎಷ್ಟು ಕೆಲಸ ಮಾಡಿದ್ರು ಅಷ್ಟೇ ಒಳ್ಳೇದು. ಒಂದೆರಡು ಎಕ್ಸಾಂಪಲ್ಸ್ ನಾನು ನಿಮ್ಗೆ ಕೊಡ್ತೀನಿ. JP ದತ್ತಾ ಅವರ ಜೊತೆ ಬಾರ್ಡರ್ ಸಿನಿಮಾ ಮಾಡಿದ್ರಿ. ಅದಾದ ನಂತರ ಅವರು ಮತ್ತೊಂದು ಪ್ರಾಜೆಕ್ಟ್ ಅನ್ನ ಮಾಡಿದ್ರು, ಅದನ್ನ ಅವರು ಶೆಲ್ಫ್ ಮಾಡ್ಬಿಟ್ರು. ಇಲ್ಲ, ಅದು ಶೆಲ್ಫ್ ಆಗಿಲ್ಲ, ಅದು ನಾನೇ ಹೇಳಿದ್ದೆ. ಅವ್ರೇನಂದಿದ್ರು ಅಂದ್ರೆ 2015ರಲ್ಲಿ ಅವರು JP ದತ್ತಾ ಅವರು ಬಾರ್ಡರ್ 2 ಮಾಡ್ಬೇಕಂತಿದ್ರು. ಆದ್ರೆ ಅವಾಗ ನನ್ನ ಯಮ್ಲಾ ಪಗ್ಲಾ ದಿವಾನ 2 ರಿಲೀಸ್ ಆಗಿತ್ತು, ಅದು ಓಡಿರ್ಲಿಲ್ಲ. ಸೊ ಆಬ್ವಿಯಸ್ಲಿ ನಮ್ಮ ಇಂಡಸ್ಟ್ರಿ ಹೇಗಿದೆ ಅಂದ್ರೆ ಎಲ್ಲರೂ ಹಿಂಗೆ ಇರ್ತಾರೆ. ಅಂದ್ರೆ ಒಂದ್ ಸಿನಿಮಾ ಓಡ್ಲಿಲ್ಲ ಅಂದ್ರೆ ಮತ್ತೆ ಇನ್ನೊಂದು ಸಿನಿಮಾ ಮಾಡೋದಕ್ಕೆ ಗಟ್ಸ್ ಬರಲ್ಲ ಆ ಮನುಷ್ಯನಿಗೆ. ಮತ್ತೆ ಇವಾಗ ಸಿನಿಮಾಗಳು ನಡೀತಾ ಇರುವಾಗ ಇವಾಗ ಪ್ರತಿಯೊಬ್ಬನಂತಾನೆ ನಾನು ಅದನ್ನ ಮಾಡ್ತೀನಿ ಇದನ್ನ ಮಾಡ್ತೀನಿ ಅಂತ. ಜಗತ್ ಹೀಗೆ ನಡೀತಾ ಇರುತ್ತೆ. ನಿಮ್ಮ ಎಷ್ಟು ಸಿನಿಮಾಗಳು ಹಿಟ್ ಆಯ್ತಲ್ಲ, ಅದಕ್ಕಿಂತ ಹೆಚ್ಚಿನ ಸಿನಿಮಾಗಳು ನೋಡಿ ನಿರ್ಮಾಣ ಆಗ್ತಾ ಇದ್ದಾಗೆ ನಿಂತೋಯ್ತು. ಇಲ್ಲ, ಹಾಗೇನಿಲ್ಲ, ಅರ್ಧಕ್ಕೆ ನಿಂತಿರೋ ಸಿನಿಮಾಗಳು ಯಾವೂ ಇಲ್ಲ. ನಾನು ಕೆಲವೊಂದು ಹೆಸರನ್ನ ಹೇಳ್ತೇನೆ ಸನ್ನಿ. ಹೇಳಿ ಸರ್. ಶೀಶಾ, ಚುನೌತಿ, ಇಂಡಿಯನ್, ಬಜರಂಗ್, ಇಷ್ಕ್ ಮೊಹಬ್ಬತ್, ಅವತಾರ್, ಧೂಲ್, ಈ ಎಲ್ಲಾ ಸಿನಿಮಾಗಳಲ್ಲಿ ಮೆನ್ಷನ್ ಮಾಡ್ತಾರೆ. ಅವು ಇಲ್ಲ ಶೀಶಾ ಅನ್ನೋದು ನನ್ನ ಸಿನಿಮಾ ಅಲ್ವೇ ಅಲ್ಲ. ಇಲ್ಲ, ಈ ಸಿನಿಮಾಗಳು ಆಗ್ಲೇ ಇಲ್ಲ. ಇಲ್ಲ, ಬಜರಂಗ್ ಇತ್ತು ನಾವು ಮಾಡ್ತಾ ಇದ್ದಿದ್ದು. ಅಂಡ್ ಅವರು ಆ ಸಿನಿಮಾ ಪ್ರೊಡ್ಯೂಸರ್ ತೀರ್ಕೊಂಡ್ಬಿಟ್ರು, ಅದಕ್ಕೆ ಮಾಡಕ್ಕಾಗ್ಲಿಲ್ಲ. ಮತ್ತೆ ಇನ್ನೂ ಕೆಲವು ಹೆಸರು ಹೇಳ್ತಾ ಇದ್ರಲ್ಲ, ಏನವು? ಮತ್ತೆ ನಾನು ಹೇಳಿದಂತ ಹೆಸರು ಇಷ್ಕ್ ಮೊಹಬ್ಬತ್. ಇದಂತೂ ನನಗೆ ಗೊತ್ತೇ ಇಲ್ಲ. ಅವತಾರ್ ಬಗ್ಗೆ ಇಂಡಿಯನ್ ಗೊತ್ತಿಲ್ಲ. ಇಂಡಿಯನ್ ಅಂತೂ ನಾನೇ ಮಾಡ್ತಾ ಇದ್ದೆ ಅವಾಗ. ನಾನೇ ಮಾಡ್ತಾ ಇದ್ದೆ, ಮುಹೂರ್ತ ಕೂಡ ತೆಗ್ಸಿದ್ದೆ ಅವಾಗ. ಅದರಲ್ಲಿ ಐಶ್ವರ್ಯ ರೈ ಅವ್ರನ್ನ ಅದರಲ್ಲಿ ಲಾಂಚ್ ಮಾಡೋರಿದ್ವಿ ನಾವು. ಅದು ದೊಡ್ಡ ಸಾಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿಸಿ ಒಂದು ದೊಡ್ಡ ಲೆವೆಲಲ್ಲಿ ಮಾಡ್ಬೇಕಂತ ಇದ್ವಿ ನಾವು. ಆದ್ರೆ ಆಮೇಲೆ ಯಾಕೋ ಬಜೆಟ್ ಪ್ರಾಬ್ಲಮ್ ಇಂದ ಆ ಸಿನಿಮಾ ಮಾಡಲೇ ಇಲ್ಲ. ಬಜೆಟ್ ಅಂತೂ ನಿಮ್ಗೆ ಗದರ್ನಲ್ಲೂ ಕಡಿಮೆ ಸಿಕ್ತು. ಹೌದು, ಈ ಟೈಮ್ನಲ್ಲಿ ನಾವು ಸಿನಿಮಾ ಮಾಡೋದಂತೂ ತುಂಬಾ ಅವಶ್ಯಕತೆ ಇತ್ತು. ಯಾಕಂದ್ರೆ ಹೇಳಿದ ಮಾತನ್ನ ಪ್ರೂವ್ ಮಾಡ್ಬೇಕಂತ ಇತ್ತಲ್ವಾ, ಅಂದ್ರೆ ನಾವಿನ್ನೂ ಮಾಡಬಲ್ವಿ ಅಂತ. ಸೊ ಅದಕ್ಕೆ ಜನ ತುಂಬಾ ಪ್ರೀತಿ ತೋರಿಸಿ ಗೆಲ್ಸ್ಬಿಟ್ರು. ಇದಕ್ಕೆ ನೋಡಿ ನಿಮ್ಗೆ ಸಕ್ಸಸ್ ಇಷ್ಟು ದೊಡ್ಡದಾಗಿ ಸಿಕ್ಕಿದೆ. ನೀವು 50-60 ಕೋಟಿನಲ್ಲಿ ಏನ್ ಸಿನಿಮಾ ಮಾಡಿದ್ರಿ, ಅದು 500 ಕೋಟಿ ಸಂಪಾದಿಸ್ತು. ಆಬ್ವಿಯಸ್ಲಿ. ಪ್ರೇಕ್ಷಕರಿಂದ ಯಾರಾದ್ರೂ ಪ್ರಶ್ನೆ ಕೇಳ್ತೀರಾ? ಕೇಳಿ ಸರ್. ನಾನ್ ನಿಮ್ಮನ್ನ ಏನ್ ಕೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನೀವು ಆಕ್ಟರ್ ಆಗಿಲ್ಲ ಅಂದಿದ್ರೆ ನೀವ್ ಏನಾಗಿರ್ತಾ ಇದ್ರಿ? ನಾನೇನಾಗ್ತಿದ್ದೆ ನೋಡಿ, ನಾನು ಚಿಕ್ಕವನಾಗಿದ್ದಾಗ ಸ್ಕೂಲ್ಗೆ ಹೋಗ್ತಾ ಇರ್ಬೇಕಾದ್ರೆ, ಕಾಲೇಜ್ ಓದ್ತಾ ಇರ್ಬೇಕಾದ್ರೆ ನನಗೆ ತುಂಬಾ ಇಂಟ್ರೆಸ್ಟ್ ಇದ್ದಿದ್ದಂದ್ರೆ ಡ್ರೈವಿಂಗ್ದು. ಸೊ ನಾನು
ರೇಸಿಂಗ್ ಆ್ಯಂಡ್ ಆಲ್ ಇಂಡಿಯಾ ರೇಸಸ್ಸಲ್ಲಿ ಹೋಗೋಕೆ ನಂಗೆ ತುಂಬ ಇಷ್ಟ ಇತ್ತು. ಮತ್ತು ನನಗೆ ಬಾಕ್ಸಿಂಗು ತುಂಬ ಇಷ್ಟ ಇತ್ತು. ಸೊ ಆಬ್ವಿಯಸ್ಲಿ ಮನೆಯವರೆಲ್ಲ ನನಗೆ ಆ ಕಡೆ ಹೋಗೋದಕ್ಕೆ ಬಿಡ್ತಾ ಇರಲಿಲ್ಲ ಯಾವಾಗಲೂ. ಸೊ ನಾನು ಓದೋದಂತೂ ಬಿಟ್ಟಿದ್ದೆ. ಸೊ ಆಬ್ವಿಯಸ್ಲಿ ನನಗೆ ಒಳಗಡೆ ನನಗೊಂದು ಕ್ರೇಜ್ ಇತ್ತು, ಯಾಕಂದರೆ ಹಾಲ್ನಲ್ಲಿ ದೊಡ್ಡದಾಗಿ ಸಿನಿಮಾಗಳನ್ನ ನೋಡ್ತಾ ಇದ್ನಲ್ಲ, ಆ್ಯಕ್ಟರ್ ಆಗೋಕೆ ಇಷ್ಟ ಇತ್ತು ಮನಸ್ಸಲ್ಲಿ. ಆದರೆ ನಾನು ತುಂಬ ನಾಚಿಕೆ ಪಡ್ತಾ ಇದ್ದೆ, ಮಾತಾಡ್ತಿರ್ಲಿಲ್ಲ. ಸೊ ನನಗೆ ನೆನಪಿದೆ, ನಾನು ಒಂದ್ಸಲ ನಮ್ಮ ಅಪ್ಪಗೆ ಹೋಗಿ, ಅಪ್ಪ ನಾನು ಆ್ಯಕ್ಟರ್ ಆಗಬೇಕು ಅಂತ ಹೇಳಿದ್ದೆ. ಅವಾಗ ಅವರು ಆಗಪ್ಪ ನಿನ್ನ ಇಷ್ಟ ಬಂದಿದ್ದಾಗು, ಅದರಲ್ಲಿ ಏನಿದೆ ಅಂದರು. ಆಮೇಲೆ ನಾನು ಯೋಚನೆ ಮಾಡಿದೆ, ನಾನು ಹೇಗೆ ಆ್ಯಕ್ಟರ್ ಆಗಲಿ ಅಂತ. ಯಾಕಂದರೆ ಇಲ್ಲಿ ಎಲ್ಲ ವಾತಾವರಣ ಹೇಗಂದರೆ, ಓದಲ್ಲೆಲ್ಲ ಒಂದು ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಅಂದರೆ ಅಲ್ಲಿ ಒಬ್ಬ ನಾರ್ಮಲ್ ವ್ಯಕ್ತಿ ಥರ ಕೆಲಸ ಮಾಡೋದು ತುಂಬ ಕಷ್ಟ. ಅದಕ್ಕೆ ನಾನು ಮತ್ತೆ ವಾಪಸ್ ಇಂಗ್ಲೆಂಡ್ಗೆ ಹೋಗ್ಬಿಟ್ಟಿದ್ದೆ. ಅಲ್ಲಿ ಹೋಗಿ ನಾನು ಬರ್ನಿಂಗೇಮ್ ಅಂತ ಒಂದು ಓಲ್ಡ್ ಥಿಯೇಟ್ರ್ ಇದೆ, ನಾನು ಅಲ್ಲೋಗಿ ನಾನು ಅಡ್ಮಿಷನ್ ತೊಗೊಂಡೆ. ಶಶಿ ಕಪೂರ್ ಅವರು ನನ್ನ ಅಡ್ಮಿಷನ್ ಮಾಡಿಸಿದ್ರು, ಯಾಕಂದರೆ ಅವ್ರ ಮಗ ಕುನಾಲ್ ಅಲ್ಲೇ ಇದ್ದ. ಮತ್ತು ಅಲ್ಲಿ ಹೋದ್ಮೇಲೆ, ಯಾಕಂದರೆ ಅಲ್ಲಿ ನನಗೆ ಯಾರೂ ಪರಿಚಯ ಇರಲಿಲ್ಲ, ಐ ವೆಂಟ್ ಥ್ರೂ ಡೂಯಿಂಗ್ ಸ್ಟೇಜ್ ವರ್ಕ್. ಆ್ಯಂಡ್ ನನಗೆ ಈಗಲೂ ನೆನಪಿದೆ, ಯಾರಾದರೂ ಡೈಲಾಗ್ ಹೇಳೋ ಅಂದರೆ ನೆನಪಿರಲ್ಲ, ಅಥಲ್ಲೋ ಮಾಡಿದ್ದೆ ನಾನು. ಆ್ಯಂಡ್ ಅದಾದಮೇಲೆ ನಾನು ಮತ್ತೆ ಅದನ್ನು ಮುಂದುವರಿಸ್ತಾ ಹೋದೆ. ಆ್ಯಂಡ್ 1.5 year ನಾನು ಅಲ್ಲಿದ್ದೆ. ಅದಾದಮೇಲೆ ನನಗಿನ್ನೂ ನೆನಪಿದೆ, ಅಲ್ಲಿಂದ ಹೊರಗೆ ಬರುವಾಗ ನನ್ನ ಸರ್ಟಿಫಿಕೇಟ್ ಏನಿದೆಯಲ್ಲ, ಅದರಲ್ಲಿ ನಾನು 1-2-3 ಮಾರ್ಕ್ಸಿಂದ ಡಿಸ್ಟಿಂಕ್ಷನ್ ತಪ್ಪೋಗಿತ್ತು ನನಗೆ. ಆ್ಯಂಡ್ ಆಬ್ವಿಯಸ್ಲಿ ಬಿಕಾಸ್ ನನಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇತ್ತಲ್ವ, ಅದೊಂದು ಪ್ರಾಬ್ಲಮ್ ಇತ್ತು ನನಗಿನ್ನೂ ನೆನಪಿದೆ. ಅಲ್ಲೊಬ್ಬ ಟೀಚರ್ ಇದ್ದರು, ಇಂಗ್ಲೀಷ್ ಅವರು ಬರೆದ್ಬಿಟ್ಟಿದ್ರು ನನ್ನ ಬುಕ್ ಮೇಲೆ, ಹಿ ಕ್ಯಾನ್ ನೆವರ್ ಬಿ ಎನ್ ಆ್ಯಕ್ಟರ್ ಅಂತ. ನಾನು ಅನ್ಕೊಂಡೆ ಆಯ್ತು ಬಿಡಮ್ಮ ಅಂತ. ಸರ್, ನನ್ನ ಪ್ರಶ್ನೆ ಇಲ್ಲ, ಆದ್ರೆ ಒಂದು ರಿಕ್ವೆಸ್ಟ್ ಇದೆ ಸರ್. ಸರ್, ನಿಮ್ ಮೂವೀಸಲ್ಲಿ ಒಳ್ಳೊಳ್ಳೆ ಡೈಲಾಗ್ಸ್ ಇದೆ, ಆದ್ರೆ ಜನದ ತುಂಬಾ ಫೇವ್ರೆಟ್ ಡೈಲಾಗ್ ಅಂದ್ರೆ ಈ 2.5 kg ಕೈ. ಸರ್, ಈ ಡೈಲಾಗ್ನ ನಮಗೋಸ್ಕರ ಹೇಳ್ಬೋದಾ? ಒಂದ್ಸಲ ಸರ್ ಪ್ಲೀಸ್ ಹೇಳ್ಬೋದಾ? ये 2.5 किलो का हाथ जब उठता है ना, तो आदमी उठता नहीं, उठ जाता है. ಈಗೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಆಪ್ಕಿ ಅದಾಲತ್ನಲ್ಲಿ ಸನ್ನಿ ಡಿಯೋಲ್ ಅವರ ಮೇಲೆ ಆರೋಪ ಮತ್ತೆ ಪ್ರಶ್ನೆಗಳ ಮತ್ತೊಂದು ಸುತ್ತು. ಒಬ್ಬ ವ್ಯಕ್ತಿ ಹೇಳ್ತಾರೆ, ಆರ್ಮಿ ವಿಚಾರ ಅಂತೂ ದೂರನೇ, ಸನ್ನಿ ಡಿಯೋಲ್ ನನ್ನ ಮುಂದೆ ಬರ್ಲಿ, ನಾನ್ ತೋರಿಸ್ತೀನಿ ತೋಳುಗಳಲ್ಲಿ ಎಷ್ಟು ಶಕ್ತಿ ಇದೆ ಅಂತ. ನಾವು ಅದನ್ನ ಪರ್ಸನಲ್ ಆಗಿ ತಗೊಳ್ಳಿಲ್ಲ ಅಂದ್ರೆ ತುಂಬಾ ಒಳ್ಳೇದು. ಅಷ್ಟಾದ್ರೂ ಯಾರಾದ್ರೂ ನನ್ನ ಹತ್ರ ತಂಟೆ ಇಟ್ಕೋಬೇಕು ಅಂದ್ರೆ ಬರಲಿ. ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ನಾವಿವತ್ತು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೇವೆ, ಆರೋಪ ಹೊರಿಸ್ತಾ ಇದ್ದೇವೆ ಸನ್ನಿ ಡಿಯೋಲ್ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಸೂಪರ್ ಸ್ಟಾರ್ ಸನ್ನಿ ಡಿಯೋಲ್ ಅವರ ಮೇಲಿರುವ ಆರೋಪವೆಂದರೆ ಇವರಿಗೆ ಜವಾಬ್ದಾರಿ ಇಲ್ಲ ಎಂಬುದು. ಸನ್ನಿ, ಈ ಆರೋಪ ಪಾಕಿಸ್ತಾನದ ಜನರ ಕಡೆಯಿಂದ ಬಂದಿದೆ. ಅವ್ರು ಹೇಳ್ತಾರೆ, ನಮ್ಮ ಪರಿಸ್ಥಿತಿನ ಏನು ಸಿನಿಮಾದಲ್ಲಿ ತೋರಿಸಿದ್ದೀರಲ್ಲ. ಮತ್ತೆ ಇನ್ನೊಬ್ಬ ವ್ಯಕ್ತಿ ಹೇಳ್ತಾರೆ, ಆರ್ಮಿ ವಿಚಾರ ಅಂತೂ ದೂರನೇ, ಸನ್ನಿ ಡಿಯೋಲ್ನ ನನ್ನ ಮುಂದೆ ಬರಕ್ ಹೇಳಿ, ನಾನ್ ತೋರಿಸ್ತೀನಿ ತೋಳುಗಳಲ್ಲಿ ಎಷ್ಟು ಶಕ್ತಿ ಇದೆ ಅಂತ. ಇಂಥ ಇನ್ನೂ ಅನೇಕ ಸ್ಟೇಟ್ಮೆಂಟ್ಸ್ ಇದೆ. ನಾನೊಬ್ಬ ಆ್ಯಕ್ಟರ್, ನಾನು ಪಾತ್ರಗಳನ್ನ ನಿಭಾಯಿಸ್ತೀನಿ. ಒಂದು ಸಿನಿಮಾ ಆಗೋದು ಒಬ್ಬ ಪ್ರೊಡ್ಯೂಸರಿಂದ, ಡೈರೆಕ್ಟರಿಂದ. ಮತ್ತು ಅದನ್ನು ನಾವು ಪರ್ಸ್ನಲ್ ಆಗಿ ತಗೊಳ್ಳಿಲ್ಲ ಅಂದರೆ ಒಳ್ಳೆಯದು. ಇಷ್ಟಾಗಿನೂ ಯಾರಾದರೂ ತಂಟೆ ತೆಗಿಬೇಕು ಅಂದರೆ ಬರಲಿ. ಇನ್ನೊಬ್ರು ಪಾಕಿಸ್ತಾನದಿಂದ ಬರ್ದಿದ್ದಾರೆ, ಇನ್ಶಾ ಅಲ್ಲಾ ಯಾವಾಗ ಸನ್ನಿ ಪಾಕಿಸ್ತಾನಕ್ಕೆ ಬರ್ತಾರೋ ಆಗ ಆರ್ಮಿ ಅವರು ಅವ್ರಿಗೆ ತೋರಿಸ್ತಾರೆ, ಸಿನಿಮಾದಲ್ಲಿ ಮಾಡಬಹುದು ಆದ್ರೆ ನಿಜಕ್ಕೂ ಏನು ಮಾಡಕ್ಕಾಗಲ್ಲ ಅಂತ. ರಿಯಾಲಿಟಿಯಲ್ಲಿ ನಾನು ಸೋಲ್ಜರ್ ಅಲ್ಲ, ನಾನೊಬ್ಬ ಆ್ಯಕ್ಟರ್. ನಾನು ಮತ್ತೆ ಅದನ್ನೇ ಹೇಳ್ತಾ ಇದ್ದೀನಿ, ನಾನು ಪಾತ್ರ ನಿಭಾಯಿಸ್ತೀನಿ. ಆ್ಯಂಡ್ ಸೋಲ್ಜರ್ ಕೂಡ ಒಬ್ಬ ಸೋಲ್ಜರ್ ಆಗಿ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಯಾಕೆ ಹೋಗ್ತಾನೆ? ಯಾವಾಗಾದರೂ ದೇಶದ ಸ್ಥಿತಿ ಚೆನ್ನಾಗಿಲ್ಲ ಅಂದರೆ, ಪೊಲಿಟಿಕಲ್ ಇಶ್ಯೂಸ್ ಇದ್ದರೆ, ಆ್ಯಂಡ್ ಯಾವುದೇ ಸೈನಿಕ ಇನ್ನೊಬ್ಬ ಸೈನಿಕನ ಜೊತೆ ಯುದ್ಧ ಮಾಡೋಕ್ಕೆ ಇಷ್ಟಪಡಲ್ಲ, ಆದರೆ ಅವನ ದೇಶಕ್ಕೋಸ್ಕರ ಮಾಡಬೇಕಾಗುತ್ತೆ ಅದನ್ನು. ಆ್ಯಂಡ್ ಯಾರಿಗೂ ಯಾರ ಜೀವ ತೆಗೆಯೋ ಇಷ್ಟ ಇಲ್ಲ. ಸನಿ, ಪಾಕಿಸ್ತಾನದಲ್ಲಿ ಕೆಲವರು ಹೇಗಿದ್ದಾರೆ ಅಂದ್ರೆ ಅವರು ನಿಮ್ಮನ್ನ ಅಡ್ಮೈರ್ ಕೂಡ ಮಾಡ್ತಾರೆ. ಒಬ್ರು ಬರೀತಾರೆ, ಸನ್ನಿ ಅವರನ್ನ ಪಾಕಿಸ್ತಾನಕ್ಕೆ ಬರಕ್ ಹೇಳಿ, ಹಾಲ್ ತಗೊಳ್ಳೋದಕ್ಕೆ ಲೈನಲ್ಲಿ ನಿಲ್ಸಿ,
200 ಕೊಟ್ಟು ಹಿಟ್ಟು ಖರೀದಿ ಮಾಡಕ್ ಹೇಳಿ 150 ರೂಪಾಯಿನ ಸಕ್ಕರೆ ತಿನ್ಸಿ, ನೀರು ಕರೆಂಟನ್ನ ಕೊಡಬೇಡಿ, ತಾವಾಗಿ ವಾಪಸ್ ಹೊರಟೋಗ್ತಾರೆ ಅಂತಾರೆ. ಇಲ್ಲ ನೋಡಿ, ನಾನು ಇನ್ನೊಂದು ವಿಷಯ ಹೇಳ್ಬೇಕಂತಿದ್ದೀನಿ. ನಾನು ಎಲ್ಲರಿಗೂ ಹೇಳ್ತೀನಿ, ಅಲ್ಲಿ ಜನ ತುಂಬ ಪ್ರೀತಿ ಮಾಡ್ತಾರೆ. ನಾನು ಎಲ್ಲೇ ಹೋದ್ರೂ ಮಾತಾಡಿಸ್ತಾರೆ ನನ್ನ. ಯಾವುದೇ ರೀತಿ ಕೋಪ ಅನ್ನೋದೇನಿಲ್ಲ. ಇವೆಲ್ಲ ನಮ್ಮ ಸರ್ಕಾರದ ಪ್ರಾಬ್ಲಮ್ಸ್ ಆಗಿರುತ್ತೆ, ಅದರಿಂದ ನಮ್ಮಲ್ಲಿ ಪ್ರಾಬ್ಲಮ್ಸ್ ಆಗುತ್ತೆ. ಜನತೆ ಎರಡೂ ಕಡೆ ಇರೋರು ಒಬ್ಬರೇ ಅಲ್ವಾ, ಇಲ್ಲಿಂದ ಓದೋರು ಅವರು. ಈ ಒಂದೇ ಮಣ್ಣಿನ ಮಕ್ಕಳು ನಾವು, ಮತ್ತು ಎಲ್ಲರೂ ಒಂದೇ ನಾವು. ಮತ್ತು ಈ ಜಗಳ ಎಲ್ಲ ಏನಾಗುತ್ತಲ್ಲ, ಅದೆಲ್ಲ ಆಗಬಾರ್ದು ನಮ್ಮ ನಡುವೆ. ಯಾಕಂದರೆ ಪ್ರತಿ ಸೈನಿಕ ಯಾರು ಯುದ್ಧ ಮಾಡ್ತಿದ್ದಾನಲ್ವಾ, ಅವನು ಯಾರಿಗೂ ಅಣ್ಣ, ಯಾರಿಗೂ ಗಂಡ, ಅವನಿಗೆ ತಂಗಿ ಇರ್ತಾರೆ, ಅಕ್ಕ ಇರ್ತಾರೆ, ಅವ್ನಿಗೆ ಏನೇ ಇರಲಿ ಅವನ ಪರಿವಾರ ಇರುತ್ತಲ್ಲ ಅವನಿಗೆ, ಅವನು ಅದನ್ನು ಕಳ್ಕೊಂಡ್ಬಿಡ್ತಾನೆ. ಅಂದರೆ ಅವನಿಗೆ ಈ ಕಡೆ ಬೇಕಾಗಿಲ್ಲ, ಆ ಕಡೆನೂ ಬೇಕಾಗಿಲ್ಲ. ಸೊ ನಾನೇನು ಹೇಳ್ತೀನಿ ಅಂದರೆ, 4 ದಿಕ್ಕಲ್ಲಿ ಕಾಂಪ್ರಮೈಸ್ ಆಗಿಬಿಡ್ಬೇಕು, ಜಗಳಗಳಾಗಬಾರ್ದು. ಜೀವನ ನಮಗೇನು ಸಿಕ್ಕಿದೆಯಲ್ಲ ಅದು ಬಾಳೋದಕ್ಕೆ ಸಿಕ್ಕಿದೆ, ಜಗಳಾಡೋದಕ್ಕೆ ಅಂತೂ ಅಲ್ವಲ್ಲ. ಸನಿ, ನೀವು ಹೇಳ್ತಾ ಇದ್ರಿ ಇವೆಲ್ಲ ಮಾತುಕತೆ ರಾಜಕೀಯ ಅಂತ. ರಾಜಕೀಯದಲ್ಲಿ ನೀವು ಕೂಡ ಇದ್ದೀರಾ. ನೀವು ಕೂಡ ಚುನಾಯಿತ ಮೆಂಬರ್ ಆಫ್ ಪಾರ್ಲಿಮೆಂಟೇ, ಆದ್ರೆ ನೀವು ಪಾರ್ಲಿಮೆಂಟಿಗೆ ಹೋಗೋದೇ ಇಲ್ಲ. ನಾನು ನಿಮ್ಮ ರೆಕಾರ್ಡನ್ನ ನಿಮ್ಗೆ ಓದಿ ಹೇಳ್ತೀನಿ. ಹೌದು ಸರ್, ನನ್ನ ರಿಪೋರ್ಟ್ ತುಂಬಾ ಅಸಹ್ಯ ಇದೆ. ನಾನು ಒಂದು ಕ್ವಶನ್ ಕೇಳಿಲ್ಲ ಅಲ್ಲಿ. 3.5 ವರ್ಷದಲ್ಲಿ 19 ಸಲ ಹೋಗಿದ್ದೀರಾ. 2021ರ ವಿಂಟರ್ ಅಧಿವೇಶನಕ್ಕೆ ಹೋಗ್ಲೇ ಇಲ್ಲ, 2023ರ ಮುಂಗಾರು ಅಧಿವೇಶನಕ್ಕೆ ಹೋಗ್ಲೇ ಇಲ್ಲ, ಮತ್ತೆ ಮಾನ್ಸೂನ್ ಸೆಷನ್ಗೂ ಕೂಡ ನೀವು ಹೋಗ್ಲೇ ಇಲ್ಲ. 0 ಅಟೆಂಡೆನ್ಸ್. ಇಲ್ಲ, ನನ್ನ ಅಟೆಂಡೆನ್ಸ್ ತುಂಬ ಕಮ್ಮಿ ಇದೆ, ತುಂಬ. ಮತ್ತೆ ನಾನು ಅದು ಸರಿ ಅಂತ ಹೇಳಲ್ಲ, ಆದರೆ ನಾನು ಪಾಲಿಟಿಕ್ಸಲ್ಲಿ ಬಂದಮೇಲೆ ನಾನು ನೋಡಿದೆ ಸ್ವಲ್ಪ ದಿನ, ಇದು ನನ್ನ ಜಗತ್ತಲ್ಲ ಅಂತ ಅನಿಸ್ಬಿಡ್ತು. ಆದರೆ ನನ್ನ ಕಾನ್ಸ್ಟಿಟ್ಯೂಯೆನ್ಸಿಗೆ ನನ್ನ ಕಡೆಯಿಂದ ಏನು ಕೆಲಸ ಬೇಕೋ ಅದನ್ನು ನಾನು ಮಾಡಿದ್ದೀನಿ, ಮಾಡ್ತಾನೇ ಇರ್ತೀನಿ. ಆದರೆ ಅದಕ್ಕೆ ನಾನು ಅಲ್ಲಿ ಹೋಗಬೇಕು, ಹೋಗಿಲ್ಲ ಅಂದರೆ ನಡೆಯಲ್ಲ ಅಂದರೆ ನಾನು ಒಪ್ಪಲ್ಲ. ಯಾಕಂದರೆ ಅಲ್ಲಿ ಹೋದಾಗ ತೊಂದರೆ ಆಗುತ್ತೆ, ಕಷ್ಟ ಆಗುತ್ತೆ. ಅಲ್ಲಿ ಸೆಕ್ಯೂರಿಟಿ ಇರುತ್ತೆ, ಆಮೇಲೆ ಕೋವಿಡ್ ಬಂತು, ಇನ್ನೊಂದೇನೋ ಇಶ್ಯೂಸ್ ಸ್ಟಾರ್ಟ್ ಆಯಿತು. ಸೊ ಆ್ಯಸ್ ಬೀಯಿಂಗ್ ಎನ್ ಆ್ಯಕ್ಟರ್, ನೀವೆಲ್ಲಾದರೂ ಹೋದರೆ ಆಟೋಮೆಟಿಕ್ಕಾಗಿ ತುಂಬ ಜನ ಗುಂಪು ಕಟ್ಬಿಡ್ತಾರೆ. ಅಲ್ಲಿ ಹೋದ್ಮೇಲೆ ಮತ್ತೆ ಇದು ನಮ್ದೊಂದು ಡಿಸ್ಅಡ್ವಾಂಟೇಜ್. ನಾನೊಬ್ಬ ಆ್ಯಕ್ಟರ್ ಅಂದರೆ ಆಬ್ವಿಯಸ್ಲಿ ತುಂಬ ಜನ ಬರ್ತಾರೆ, ಬೆರಳು ಎತ್ತೋದು ತುಂಬ ಜನ, ಆದರೆ ಎಷ್ಟೋ ಇರ್ತವೆ ಈ ಥರದ್ದು. ಆದರೆ ನನಗೆ ನಂಬಿಕೆ ಇದೆ. ನಾನು ಲಿಸ್ಟ್ ತಂದಿಲ್ಲ, ಬಟ್ ನಾವು ಮಾಡಿದ ಕೆಲಸಗಳದೆಲ್ಲ ಲಿಸ್ಟ್ ಇದೆ ನನ್ನ ಹತ್ರ. ತುಂಬ ಕೆಲಸ ಮಾಡಿದ್ದೀನಿ. ಆದರೆ ನಾನು ಯಾವ ಥರ ಅಲ್ಲ ಅಂದರೆ ಕೆಲಸ ಮಾಡಿದ್ದೀನ ಬಡ ಅಂತ ಎಲ್ರಿಗೂ ಹೇಳ್ಕೊಳ್ಳೋದು ಆ ಥರ ಎಲ್ಲ ಅಲ್ಲ. ನಾನು ಸುಮ್ಮನೆ ಅದಕ್ಕೆ ಮಾಡ್ತಾ ಹೋಗ್ತಾ ಇದ್ದೀನಿ. ಹೌದು, ಆ್ಯಸ್ ಪಾಲಿಟಿಕ್ಸ್ ಆಬ್ವಿಯಸ್ಲಿ ಅದು ಎಂಥ ಪ್ರೊಫೆಷನ್ ಅಂದರೆ ಅಲ್ಲಿ ನಾನು ಫಿಟ್ ಆಗಲ್ಲ. ಬಿಕಾಸ್ 2024ರಲ್ಲಿ ಚುನಾವಣೆ ಇದೆಯಲ್ಲ, ಸ್ಪರ್ಧಿಸ್ತೀರಾ ಇಲ್ವಾ? ನಾನಂತೂ ಯಾವ ಚುನಾವಣೆಗೂ ನಿಲ್ಲಲ್ಲ, ನನಗೆ ಸಾಕು. ನಾನೇನು ಕೆಲಸ ಮಾಡ್ತಾ ಇದ್ದೀನಿ, ಅವಕಾಶ ಮಾಡಿಕೊಡ್ತಾರೆ. ನನಗೇನು ಅನ್ಸುತ್ತೆ ಅಂದರೆ, ಮೋದಿಜಿಗೂ ಗೊತ್ತು ಇವನು ಈ ಸನ್ನಿ ಅನ್ನೋನು ಏನಿದ್ದಾನೆ, ಅವನು ಕಲಾವಿದನಾಗಿ ದೇಶ ಸೇವೆ ತುಂಬ ಮಾಡ್ತಿದ್ದಾನೆ, ಸೊ ಅಲ್ಲೇ ಇರಲಿ ಅವನು ಅಂತ. ಜನತೆಗೆ ಕೂಡ ಅದೇ ಇಷ್ಟ ನೋಡಿ ಸರ್, ಜನತೆಗೆ ಕೂಡ ಅದೇ ಇಷ್ಟ ಅಲ್ವಾ, ನಾನು ಸಿನಿಮಾ ಮಾಡಬೇಕು, ಒಳ್ಳೆ ಸಿನಿಮಾಗಳು ಕೊಡಬೇಕು ಅಂತ. ಎಲ್ಲಿ ಯಾವುದರಲ್ಲಿ ನನ್ನ ಎಕ್ಸ್ಪರ್ಟೀಸ್ ಇದೆ ಅದು. ಆ್ಯಂಡ್ ಇಲ್ಲೆಲ್ಲ ಯೂತ್ ಇದ್ದಾರೆ, ನಾನು ಎಂತೆಂಥ ಸಿನಿಮಾಗಳು ಮಾಡಬೇಕಂದ್ರೆ ಅವರಿಗೆ ಪಾಸಿಟಿವ್ ಥಿಂಕಿಂಗ್, ಆ್ಯಂಡ್ ವಿ ಶುಡ್ ಆಲ್ವೇಸ್ ಬಿ ಪಾಸಿಟಿವ್ ಆ್ಯಂಡ್ ವಿ ವಿಲ್ ಬಿ ಪ್ರೌಡ್ ಆಫ್ ವಾಟ್ ವಿ ಆರ್. ಸನಿ, ಆದ್ರೆ ವಿನೋದ್ ಖನ್ನಾ ಅವರು ಕೂಡ ಪಂಜಾಬ್ನ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿದ್ರು, ಅವರು ಮಂತ್ರಿ ಕೂಡ ಆಗಿದ್ರು, ಮತ್ತೆ ಸಾಕಷ್ಟು ಕೆಲಸ ಮಾಡಿದ್ರು. ಆದ್ರೆ ಅವ್ರು ಯಾವತ್ತೂ ಈ ರೀತಿ ಕಂಪ್ಲೇಂಟ್ ಹೇಳಲಿಲ್ಲ. ನೋಡಿ, ಒಬ್ಬೊಬ್ಬ ವ್ಯಕ್ತಿ ಒಂದೊಂದು ಥರ ಇರ್ತಾನೆ. ಅವ್ರು ಆಲ್ರೆಡಿ ಆ ಪೊಲಿಟಿಕಲ್ ದಾರಿನ ಆರಿಸ್ಕೊಂಡ್ಬಿಟ್ಟಿದ್ರು, ಅದನ್ನೇ ಮಾಡ್ಬೇಕಂತಿದ್ರು. ನಾನು ಯಾವಾಗಲೂ ಇಂಟ್ರೆಸ್ಟೆಡ್ ಇರಲಿಲ್ಲ. ಅಪ್ಪ ಮಾಡಿದ್ದು ನೋಡಿದ್ದೆ, ಆಯಿತು ಒಂದ್ಸಲ ನೋಡೋಣ ಹೆಂಗೆ ಮಾಡೋದು ಅಂತ ಅಂದ್ಕೊಂಡೆ. ಅಪ್ಪ ಅಂದರು ಅವಾಗ, ಇಲ್ಲಪ್ಪ ಮಗನೇ ನಿನ್ನ ಕೈಲಿ ಆಗಲ್ಲ, ಬೇಡ ಅಂತ. ಆಮೇಲೆ ಒಳಗೆ ಬಂದಮೇಲೆ ನನಗೆ ಅರ್ಥ ಆಯಿತು, ಇದು ಪಾಲಿಟಿಕ್ಸ್ ಎಂಥವ್ರಿಗೆ ಅಂದರೆ, ಅವರು ಪಾಲಿಟಿಕ್ಸಲ್ಲಿ ತಮ್ಮನ್ನ ತಾವು ಸಂಪೂರ್ಣವಾಗಿ ಅದರಲ್ಲಿ ತೊಡಗಿಸ್ಕೊಂಡು ಪ್ರೊಫೆಷನ್ ಆಗಿ ತೊಗೊಳ್ಳೋರಿಗೆ ಅಂತ. ಮತ್ತು ನನಗೆ ಸೂಟ್ ಆಗಲ್ಲ. ನನಗೆ ಏನಂದರೆ, ಐ ವಿಲ್ ಬಿ ಏಬಲ್ ಟು ಆಸ್ ಅನ್ ಆಕ್ಟರ್, ನಾನು ಏನಿದ್ದೀನಿ, ನಾನು ಡೈರೆಕ್ಟರ್ ಆದೆ, ಪ್ರೊಡ್ಯೂಸರ್ ಆದೆ, ಎಲ್ಲ ಬಿಟ್ಬಿಟ್ಟೆ. ಆಮೇಲೆ ನಾನು ಬರೀ ಆಕ್ಟಿಂಗ್ ಬಗ್ಗೆ ಫೋಕಸ್ ಮಾಡಿದೆ. ಇಲ್ಲ, ನೀವು ಹೇಳಿದ್ದು ಸರಿನೇ, ನೀವು ಪ್ರೊಡ್ಯೂಸರ್ ಆಗ್ಬಾರ್ದಾಗಿತ್ತು. ಯಾಕಂದ್ರೆ ಪ್ರೊಡ್ಯೂಸರ್ ಆಗಿ ನೀವೇನ್ ಲೋನ್ ತಗೊಂಡ್ರಲ್ಲ, ಅದ್ರ ಬದಲಿಗೆ ಆಫೀಸ್ ಮುಚ್ಚುವಂತ ಪರಿಸ್ಥಿತಿ ಬಂತು. ನೋಡಿ, ಬಿಸ್ನೆಸ್ ಅಲ್ಲಿ ಹಾಗೆ ಆಗುತ್ತೆ. ಅಂದ್ರೆ
ತುಂಬಾ ಆಗಲ್ಲ ಇದು, ಬಟ್ ನೀವು ಸಿನಿಮಾಗಳು ಮಾಡ್ತಾನೆ ಇರ್ತೀರಾ, ದುಡ್ಡು ಲಾಸ್ ಆಗುತ್ತೆ. ನಿಮಗೆ ರಿಕವರಿ ಆಗ್ಲಿಲ್ಲ ಅಂತಂದ್ರೆ ನೀವು ಆಬ್ವಿಯಸ್ಲಿ ಪ್ರಾಪರ್ಟಿ ಪ್ಲೆಡ್ಜ್ ಮಾಡಿರ್ತೀರಲ್ವಾ. ಸೊ ಪ್ರಾಬ್ಲಮ್ಸ್ ಬಂದೇ ಬರುತ್ತೆ. ಈ ಥರ ಪ್ರಾಬ್ಲಮ್ ನನಗೂ ಇದೆ. ಸೊ ಇದೆಲ್ಲ ನಡೀತಾನೆ ಇದೆ. ಆದರೆ ಕೆಲವೊಂದ್ಸಲ ಯಾವಾಗಲಾದರೂ ಈ ಥರ ಆದಾಗ ನಾವು ನಮ್ಮ ಹತ್ರ ಇರೋ ಪ್ರಾಪರ್ಟಿನ ಡೈಲ್ಯೂಟ್ ಮಾಡಿಬಿಟ್ಟು ಸೊ ಅದನ್ನ ದುಡ್ಡಾಗಿ ಕನ್ವರ್ಟ್ ಮಾಡಿ ನಾವು ದುಡ್ಡು ಕೊಟ್ಟು ಕೆಲಸ ಮುಂದುವರ್ಸೋಣ ಅಂತ. ದುಡ್ಡಂತೂ ನಮ್ದೇ ಅಲ್ವಾ, ನಾವೇ ಶ್ರಮ ಪಟ್ಟು ದುಡ್ದಿರೋದು, ನಮ್ದು, ನಮ್ಮ ತಂದೆ. ಇದಂತೂ ಎಲ್ರಿಗೂ ಅರ್ಥ ಆಯ್ತು. 56 ಕೋಟಿ ಸಾಲ ತಗೊಂಡಿದ್ರಿ, ಪ್ರಾಪರ್ಟಿನ ಅಡ ಇಟ್ಟಿದ್ರಿ, ಅದನ್ನ ವಾಪಸ್ ಕೊಡಕ್ಕಾಗ್ಲಿಲ್ಲ. ಬ್ಯಾಂಕ್ನವರು ನೋಟಿಸ್ನ ನ್ಯೂಸ್ ಪೇಪರ್ ಅಲ್ಲಿ ಪ್ರಿಂಟ್ ಮಾಡಿದ್ರು. ಆದ್ರೆ 24 ಗಂಟೆಲಿ ನೋಟಿಸ್ ವಾಪಸ್ ಹೇಗಾಯ್ತು? ಇಲ್ಲ, ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತು ಏನೋ. ಅದು ದೇರ್ ವಾಸ್ ಅ ಜೆನ್ಯೂನ್ ಪ್ರಾಬ್ಲಮ್. ಬಿಕಾಸ್ ನಾನು ಅವ್ರಿಗೆ ಲೆಟರ್ಸು ಕಳಿಸಿದ್ದೆ. ನಾನು ಪ್ರಮೋಷನ್ಗೆ ಹೋಗೋಕ್ಕಿಂತ ಮುಂಚೆ ಇದು ಗದರ್ದು ಪ್ರಮೋಷನ್ ಮಾಡ್ತಾ ಇದ್ದೆ. ನಾನು 17 ಅಥವಾ 18ಕ್ಕೆ ಬಂದು ನಾನು ಎಲ್ಲ ಸಾರ್ಟ್ ಔಟ್ ಮಾಡ್ತೀನಿ ಅಂತ ಹೇಳಿದ್ದೆ ನಾನು. ಆದರೆ ಅವರು ನೋಡಿ, ಏನು ಹೇಳಿ, ನಾನು ಕೆಲವು ಜನರು ಬೇಕು ಅಂತಲೇ ಈ ಥರ ಮಾಡ್ತಾರೆ. ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ಅವ್ರು ಆ ಥರ ಮಾಡಬಾರ್ದಾಗಿತ್ತು. ಅವ್ರ ಹಕ್ಕು ಅದು, ಅದನ್ನ ಮಾಡ್ಬೋದು ಅವರು. ಬಟ್ ನಾನು ಮುಂಚೆನೆ ಲೆಟರ್ ಕೊಟ್ಟಿದ್ದೆ, ಬಂದು ತೀರಿಸ್ತೀನಿ ಅಂತ. ಈಗಲಂತೂ ಕೊಟ್ಟೇ ಬಿಡ್ತೀನಿ. ಯಾಕೆ ಕೊಡಲ್ಲ? ಅದು ನಮ್ಮ ತಂದೆದು ಮಾಡಿರೋ ಹಳೇ ಜಾಗ, ಅದು ಆ ಜಾಗಕ್ಕೋಸ್ಕರ ಕೊಡ್ತೀನಿ. ಯಾಕೆ ಕೊಡಲ್ಲ ನಾನು? ಅದು ಬೇಕು ನಮಗೆ. ಆದ್ರೆ ಇನ್ಮೇಲೆ ಸಿನಿಮಾ ಪ್ರೊಡ್ಯೂಸ್ ಮಾಡೋದಿಲ್ಲ? ಇಲ್ಲ, ಫಿಲ್ಮ್ ಯಾವತ್ತೂ ಪ್ರೊಡ್ಯೂಸ್ ಮಾಡಲ್ಲ ನನಗೆ. ಯಾಕಂದ್ರೆ ನಾನು ಅದಕ್ಕೆ ಲಾಯಕೇ ಇಲ್ಲ. ಯಾಕಂದ್ರೆ ಕ್ರಿಯೇಟಿವ್ ಮನುಷ್ಯ ನಾನು. ಅಂದ್ರೆ ಯಾವುದಕ್ಕೆ ಎಷ್ಟು ಖರ್ಚಾಗುತ್ತೆ, ಯಾಕೆ ಖರ್ಚಾಗುತ್ತೆ ಅದೆಲ್ಲ ಯೋಚಿಸೋದೇ ಇಲ್ಲ ನಾನು. ಆದ್ರೆ ನಾನು ಯಾರಿಗೆ ರೆಸ್ಪಾನ್ಸಿಬಿಲಿಟಿ ಕೊಡ್ತೀನಿ, ಅವ್ರು ಯಾಕೆ ಅದನ್ನ ಸರಿಯಾಗಿ ಜವಾಬ್ದಾರಿ ನಿಭಾಯಿಸಲ್ಲೋ ಗೊತ್ತಿಲ್ಲ. ನಾನಂತೂ ನಮ್ಮ ಕ್ರಿಯೇಟಿವ್ ಜನರ ಕೆಲಸನೇ ಅದು. ಏನೋ ಒಂದು ಮಾಡಬೇಕು. ಬಿಸ್ನೆಸ್ನ ಹೇಗೆ ಸಂಭಾಳಿಸ್ಬೇಕು ಅನ್ನೋದು ಅದು ನಮಗೆ ಬರಲ್ಲ. ಇದಕ್ಕೋಸ್ಕರನೇ ನಂದು ಇಷ್ಟೊಂದು ಸಾಲ ಆಯ್ತು. ಇಲ್ಲಾಂದ್ರೆ ಯಾಕೆ ಆಯ್ತು? ಇಲ್ಲಾಂದ್ರೆ ನನ್ನ ಹತ್ರ ಬುದ್ಧಿ ಇದ್ದಿದ್ರೆ ಅದಕ್ಕೆ ನಾನು ಡಿಸೈಡ್ ಮಾಡಿದೆ, ಆಕ್ಟಿಂಗ್ ಮಾಡ್ಬೇಕಂದ್ರೆ ಆಕ್ಟಿಂಗ್, ನೋ ಪ್ರೊಡಕ್ಷನ್, ನೋ ಡೈರೆಕ್ಷನ್, ಓನ್ಲಿ ಆಕ್ಟಿಂಗ್. ಅಂಡ್ ಐ ಥಿಂಕ್ ದಟ್ಸ್ ಆಲ್ ದೇ ವಾಂಟ್ ಫ್ರಮ್ ಮೀ, ದೇ ಲೈಕ್ ಮೀ. ಪ್ರೇಕ್ಷಕರಿಂದ ಕೊನೆ ರೌಂಡ್. ನಿಮ್ ಮೂವೀಸ್ ಎಲ್ಲ ತುಂಬಾ ಹಿಟ್ ಆಗಿದೆ ಸರ್, ಆದ್ರೆ ಇದುವರೆಗೂ ಯಾಕೆ ನಿಮಗೆ ಅವಾರ್ಡೇ ಸಿಕ್ಕಿಲ್ಲ? ಇಲ್ಲ, ನನಗೆ ಅವಾರ್ಡ್ ಸಿಕ್ಕಿದೆ. ಸಿಕ್ಕಿದೆ ನನಗೆ ಸಿಕ್ಕಿದೆ ಮುಂಚಿನ ಸಿನಿಮಾಗಳಿಗೆ. ನನಗೆ ಘಾಯಲ್ಗೆ ಸಿಕ್ಕಿತ್ತು, ದಾಮಿನಿ ಸಿನಿಮಾಗೆ ಅವಾರ್ಡ್ ಸಿಕ್ಕಿತ್ತು, ಮತ್ತೆ ಅದಾದ್ಮೇಲೆ ಸಿಕ್ಕಿಲ್ಲ. ಮತ್ತು ಅವೆರಡು ನನಗೆ ಸಿಕ್ಕಾಗ ನನಗೆ ಗೊತ್ತೂ ಇರಲಿಲ್ಲ ನನಗೆ ಯಾಕೆ ಸಿಕ್ತು ಅಂತ. ಚೆನ್ನಾಗಿ ಅನಿಸ್ತು ನನಗೆ. ಆಮೇಲೆ ನನಗೇನು ಅನಿಸ್ತು ಅಂದರೆ ನೆಕ್ಸ್ಟ್ ಘಾತಕ್ ಸಿನಿಮಾ ಮಾಡಿದ್ದೀನಿ, ಅದಕ್ಕೂ ಬರುತ್ತೆ ಅಂತ. ಆದರೆ ನನಗೆ ಸಿಗ್ಲಿಲ್ಲ. ಈ ಪ್ರಶ್ನೆಗಳು ಯಾಕೆ ಉದ್ಭವ ಆಗತ್ತೆ ಅಂತಂದ್ರೆ, ಅವಾರ್ಡ್ ಫಂಕ್ಷನ್ಸ್ ಆಗತ್ತಲ್ಲ, ಅಲ್ಲಿ ನೀವು ಯಾವತ್ತೂ ಡ್ಯಾನ್ಸ್ ಮಾಡೋದೇ ಇಲ್ವಲ್ಲ? ನೋಡಿ, ಮತ್ತೆ ನೀವು ಕ್ರಿಟಿಸೈಸ್ ಮಾಡ್ತಿದ್ದೀನಿ ಅಂತೀರಿ. ಐ ಡೋಂಟ್ ವಾಂಟ್ ಟು ಕ್ರಿಟಿಸೈಸ್ ದ ಇನ್ಸ್ಟಿಟ್ಯೂಟ್ ಆಫ್ ಅವಾರ್ಡ್ಸ್ ಆ್ಯಂಡ್ ಆಲ್ ದಿಸ್ ಥಿಂಗ್ಸ್. ಬಟ್ ಅದರ ಪ್ರಾಮುಖ್ಯತೆ ಈಗ ಮುಂಚೆ ಥರ ಉಳಿದಿಲ್ಲ. ಅಂದರೆ ಯಾರಿಗೂ ಏನು ಬೇಕಾದರೂ, ಯಾವ ಥರ ಬೇಕಾದರೂ ಅವಾರ್ಡ್ ಸಿಕ್ಬಿಡುತ್ತೆ. ಅಂದರೆ ಅದಕ್ಕೊಂದು ಬೆಲೆ ಇಲ್ಲ. ಯುನೋ, ಅಂದರೆ ಯಾವನೋ ಒಬ್ಬನು ಹೆಂಗೋ ಒಂದು ಅವಾರ್ಡ್ ತೊಗೊಂಡು ಹೇಳ್ತಾನೆ ನನಗೆ ಅವಾರ್ಡ್ ಸಿಕ್ತು ಅಂತ. ಅವನಿಗೆ ಗೊತ್ತು ಅವನಿಗೆ ಯಾಕೆ ಸಿಕ್ಕಿದೆ ಅಂತ. ಇಟ್ಸ್ ನಾಟ್ ಬಿಕಾಸ್ ಆಫ್ ಹಿಸ್ ಜಾಬ್, ಇಟ್ಸ್ ಟ್ಯಾಲೆಂಟ್. ಬಟ್ ದೆನ್ ಜನರು ಅದಿಷ್ಟಕ್ಕೆ ಖುಷಿ ಆಗ್ಬಿಡ್ತಾರೆ. ಮತ್ತೆ ಅದಾದ್ಮೇಲೆ ನನಗನ್ಸುತ್ತೆ ನಿಮಗೆ ಸಿಕ್ಕಂತ ಒಂದು ದೊಡ್ಡ ಅವಾರ್ಡ್ ಅಂದ್ರೆ ಅದು ಜನತೆ ಕೊಡೋದು ಅವಾರ್ಡ್. ಅದನ್ನೇ ನಾನು ಹೇಳೋದು, ಅದಕ್ಕಿಂತ ದೊಡ್ಡ ಅವಾರ್ಡ್. ಅದಕ್ಕೆ ನಾನು ಯಾವಾಗೇ ಸಿನಿಮಾ ಮಾಡಲಿ, ನಾನು ಜನತೆಗೆ ನಾನು ಜನತೆ ಆದ್ರಿಂದ ಈಗ ನಾನು ಸಿನಿಮಾ ನೋಡುವಾಗ ನಾನು ಒಬ್ಬ ಪಬ್ಲಿಕ್ಕೆ. ಅದಕ್ಕೆ ನಾನು ಏನಂತೀನಿ ಅಂದರೆ, ಸಿನಿಮಾಗಳು ಹೇಗಿರ್ಬೇಕಂದ್ರೆ ನಾವು 2 ತಾಸು ಅಲ್ಲಿ ಹೋಗ್ಬಿಟ್ಟು ಅದರಲ್ಲಿ ಮರ್ತು ಬಿಡಬೇಕು ನಾವು. ಯಾಕಂದರೆ ನಮಗೆ ರಿಯಾಲಿಟಿ ಬೇಕಾಗಿಲ್ಲ. ಯಾಕಂದರೆ ರಿಯಾಲಿಟಿ ಇದೆ, ತುಂಬ ಕೆಟ್ಟದಿದೆ, ತಲೆನೋವು ತರಿಸೋಂಥ ರಿಯಾಲಿಟಿ ನೋಡ್ತೀವಿ. ಅಲ್ಲಿ ನಾವು ಕಳೆದು ಹೋಗೋಕೆ ಹೋಗ್ತೀವಿ, ಎಂಜಾಯ್ ಮಾಡೋದಕ್ಕೆ ಹೋಗ್ತೀವಿ 1-2-3 ಗಂಟೆ. ಸೊ ಸಿನಿಮಾದಲ್ಲಿ ನಾನು ಅದನ್ನೇ ಅರ್ಥ ಮಾಡ್ಕೋತೀನಿ. ಮತ್ತು ಆಮೇಲೆ ನಾವು ಮಾತಾಡ್ತೀವಿ ಕ್ರಿಟಿಕ್ಸ್ದು. ನಾನು ಅಂತೀನಿ, ನಾನು ಸಿನಿಮಾನ ಕ್ರಿಟಿಕ್ಸ್ಗೋಸ್ಕರ ಮಾಡಿಲ್ಲ, ಜನತೆಗೋಸ್ಕರ ಮಾಡಿದ್ದೀನಿ ಅಂತ. ಕ್ರಿಟಿಕ್ಸ್ ಅವನು ಹೇಳೋನು ಏನಾದರೂ ಹೇಳ್ತಾ ಇರಲಿ, ನಮಗೇನು ಅಲ್ವಾ? ಯಾಕಂದ್ರೆ ಅವರು ಒಂದು ಸಿನಿಮಾ ತರ ನೋಡಲ್ಲ. ನೀವು ಯಾವಾಗಾದ್ರೂ ಅವ್ರನ್ನ ಯಾರನ್ನಾದ್ರೂ ಸಲಹೆ ಕೇಳಕ್ ಹೋದ್ರೆ ಅವನಿಗೆ ಗೊತ್ತಿರಲ್ಲ ಏನ್ ಸಲಹೆ ಕೊಡ್ಬೇಕಂತ. ಅವನಿಗೆ ಏನು ಗೊತ್ತೇ ಇರಲ್ಲ. ಅದು ಹೀಗೆ ಇರುತ್ತೆ ಅಲ್ಲಿ. ಸನಿ, ನೀವು ಹೇಳೋ ಹಾಗೇನೆ ಜನರು ನಿಮ್ಮ ಸಿನಿಮಾದಲ್ಲಿ ಕಳೆದು ಹೋಗ್ಲಿ. ನಾನು ಹೇಳ್ತೀನಿ, ನೀವು ಆಪ್ಕೆ ಅದಾಲತ್ನಲ್ಲಿ ಹೇಗೆ ಉತ್ತರ ಕೊಟ್ಟರೋ ಇಲ್ಲೂ ಹಾಗೆ ಕಳೆದು ಹೋಗ್ಲಿ. ನಾವೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಕೇಳೋಣ ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್ ರುಚಿಕಾ ಪ್ರಸಾದ್ ಅವರ ತೀರ್ಪನ್ನ ಇವತ್ತಿನ ಮೊಕದ್ದಮೆಯ ಬಗ್ಗೆ.
ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ನಾವು ಇವತ್ತು ಮೊಕದ್ದಮೆ ನಡೆಸಿದ್ದು ಸನ್ನಿ ಡಿಯೋಲ್ ಅವರ ಮೇಲೆ. ಅವರನ್ನ ಕೇಳಿದ್ವಿ ಅವರ ಸಿನಿಮಾ ಗದರ್ನ ಬಗ್ಗೆ, ಅವರ ಪರಿವಾರದ ಬಗ್ಗೆ, ಅವರ ಲೈಫ್ನ ಬಗ್ಗೆ, ಅವರ ಕೋಪದ ಬಗ್ಗೆ, ಮತ್ತೆ ಅವರಿಗಿರುವ ಜವಾಬ್ದಾರಿಗಳ ಬಗ್ಗೆ. ಈಗ ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್ ರುಚಿಕಾ ಮೆಹ್ತಾ ಅವರ ತೀರ್ಪಿನ ಸಮಯ. ರಾಜಾಜಿ, ನಿಮ್ಮ ಎಲ್ಲಾ ಪ್ರಶ್ನೆಗಳು ಸಂಚಲನ ಮೂಡಿಸಿದವು. ಮತ್ತೆ ಎಲ್ಲರೂ ಈ ಪ್ರಶ್ನೆಗಳಿಗೆ ನಿಮ್ ಬಾಯಿಂದ ಉತ್ತರವನ್ನ ಕೇಳಲು ಕಾತುರದಿಂದ ಕಾಯ್ತಿದ್ರು. ನಿಮ್ಮ ಮೇಲಿನ ಮೊಟ್ಟ ಮೊದಲ ಆರೋಪ ಏನಂದ್ರೆ ನೀವು ಅಹಂಕಾರಿ ಅಂತ. ಆದ್ರೆ ನೀವು ಪ್ರಶ್ನೆಗೆ ಉತ್ತರಿಸೋ ಮುಂಚೆನೆ ಅದನ್ನ ನೀವು ಸಾಬೀತುಪಡಿಸಿದ್ದೀರಾ. ಮತ್ತೆ ನೀವು ಬಹುಕರಾಗಿದ್ದೀರಾ. ಮತ್ತೆ ಹೇಗೆ ನೀವು ನಮ್ಮ ಎಲ್ಲರ ಹೃದಯ ಬೆಳಗಿಸಿದ ರೀತಿನ ಗಮನಿಸಿದ್ರೆ ದುರಹಂಕಾರದ ಪ್ರಶ್ನೆನೇ ಬರೋದಿಲ್ಲ. ನಿಜಕ್ಕೂ ಅದ್ಭುತ. ಎರಡನೇ ಆರೋಪ ಏನಂದ್ರೆ ನೀವು ಕೋಪಗೊಂಡ ಯುವಕ. ನಾನ್ ನಿಮ್ಮನ್ನ ಈಗ್ಲೂ ಯುವಕ ಅಂತಾನೆ ಕರಿತೀನಿ, ಯಾಕಂದ್ರೆ ಹೆಂಗಾಗಿದ್ದೀರಾ ಮುಂದೇನು ಹಾಗೆ ಇರಿ. ಈ ಆರೋಪ ನಿಮ್ಮೇಲೆ ಅಪ್ಲೈ ಆಗೋದಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಾನ್ ಏನ್ ನೋಡಿದ್ನೋ, ನಂಗ್ ಯಾವ ಸೀನ್ ತೋರ್ಸಿದ್ರು ಮೂವೀಸ್ನಲ್ಲಿ ನೋಡಿರೋ ತರ ನಿಮ್ಗೆ ಕೋಪ ಕಮ್ಮಿ ಮತ್ತೆ ಜೋಶ್ ಜಾಸ್ತಿ ಇದೆ. ಅಂಡ್ ಅದು ನಿಮ್ ಜೋಶ್. ಬಹುಶಃ ಅದು ರೊಮ್ಯಾನ್ಸ್ ನಲ್ಲಿ ನಡೆದಿದ್ರೆ ಆ ಪ್ರೀತಿ ನೀವು ಪ್ರೀತಿನೇ ತುಂಬಾ ಜೋಶಿಂದ ಮಾಡ್ತೀರಾ. ಮತ್ತೆ ಮೂರನೇದು ಅನ್ಗ್ರೇಟ್ಫುಲ್. ಈ ಇಂಡಸ್ಟ್ರಿ ಯಾರ್ಗೆ ಯಾವತ್ತೂ ಗ್ರೇಟ್ಫುಲ್ ಆಗಿರಕ್ ಸಾಧ್ಯನೇ ಇಲ್ಲ. ಯಾರ್ ಫಿಲಂ ಹಿಟ್ ಆಗತ್ತೋ ಅವ್ರಿಗೇನೆ ಗ್ರೇಟ್ಫುಲ್. ಇಂಡಸ್ಟ್ರಿನಲ್ಲಿ ಯಾರ್ ನಿಮ್ ಬೆನ್ ಹಿಂದೆ ಮಾತಾಡ್ತಿದ್ರೋ ಅವ್ರಿಗೆಲ್ಲ ಉತ್ತರವಾಗಿ ನಿಮ್ಮ ಈ ಗದರ್ 2 ಚಲನಚಿತ್ರ ಅವ್ರ ಬಾಯಿನ ಮುಚ್ಚಿದೆ. ಈ ನ್ಯಾಯಾಲಯ ನಿಮ್ಮ ಎಲ್ಲಾ ಪ್ರಕರಣಗಳನ್ನ ಮುಕ್ತಗೊಳಿಸ್ತಾ ಇದೆ. ಇದೇ ಭರವಸೆಯೊಂದಿಗೆ, ಇದೇ ನಂಬಿಕೆಯೊಂದಿಗೆ ಸನ್ನಿ ಡಿಯೋಲ್ ಇದೇ ರೀತಿ ಹಿಟ್ ಸಿನಿಮಾಗಳನ್ನ ಕೊಡ್ತಾ ಇರ್ಲಿ, ತಮ್ಮ ನಟನೆಯಿಂದ ಜನರ ಮನಸ್ಸನ್ನ ಗೆಲ್ತಾ ಇರ್ಲಿ, ಇನ್ನಷ್ಟು ಎತ್ತರಕ್ಕೆ ತಲುಪ್ತಾ ಇರ್ಲಿ ಅಂತ ಹೇಳ್ತಾ ಇವತ್ತಿನ ಮೊಕದ್ದಮೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ ಮತ್ತೊಬ್ಬ ಹೊಸ ವ್ಯಕ್ತಿಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ.